ಒಳ್ಳೆಯವರ ಬಳಿಗೆಯಲ್ಲಿ ಅವನಿ ಬರದೆಯೇ ತಾನೇ ಇತಿಹಾಸ ಬಿಟ್ಟು ಮಾಡೋದು ಬರ್ತೇನೆ ಗುರು ಇಲ್ಲದಿದ್ದರು ಉಡಲಿಯರು ಇಲ್ಲದಿದ್ದರು ಸೆಳೆತಾಯಿ ಪ್ರೇಮ ಆಯ್ತು ಬಾಯ್ ನಿಮ್ಮಂತ ದುಷ್ಟರ ಪಂಜರವನ್ನು ಮುರಿದು ಪುಂಡ ಪ್ರಚಂಡನಂತೂ ಕ್ಯಾಂಡದಂತೆ ಮಾತನಾಡುವ ನಿಮ್ಮ ದಂಡ ಪಿಂಡದ ದೇಹವನ್ನು ಹರಿದು ತಿನ್ನುವ ಹುಲಿರಾಯ ಹುಲಿ ಎಂದು ಹುಮ್ಮಸ್ಸಿನಿಂದ ಮಾತನಾಡಬಿಡಲೇ ಕತ್ತೆ ನನ್ನ ಮಗನೇ ನಿನ್ನಂತ ಗಂಡನೇ ಅಮ್ಮೀರನಾದರೆ ಪ್ರಶಾಂತನ ಕೈಯಿಂದ ನಿನ್ನ ಪ್ರಾಣ ಪಾರು ಮಾಡಿಕೊಂಡು ಹೋಗು ಗೊತ್ತಾಗುತ್ತದೆ ನಿನ್ನ ತಾಕತ್ತು ಪ್ರಶಾಂತ ಮತ್ತೊಬ್ಬರ ಮನೆ ಎಂಜಲ ತಿಂದು ಬೆಳೆದಿರೋ ನಾಯಿ ನೀನು ಈ ರಾಯಣ್ಣನ ತಾಕತ್ತು ಕೇಳುವಷ್ಟು ಧೈರ್ಯ ಬಂದಿತ್ತ ನಿನಗೆ ಹರಮನುದರೆ ಗುರು ಕಾಯವನನ್ನು ಹಾಗೆ ನನ್ನ ನ್ಯಾಯ ನೀತಿ ಎಂಬ ಪದಕ್ಕೆ ಮಣ್ಣು ಹಾಕಿ ಸತ್ಯವಂತರ ರಕ್ತ ಕುಡಿದ ನಿಂತಿರುವ ನಿಮ್ಮಂತ ಕೊಬ್ಬೇರಿದ ದೇವವನ್ನು ತುಂಡು ತುಂಡಾಗಿ ಕಳೆದು ಹಾಕಲಿಲ್ಲ. ನನ್ನ ಹೆಸರು ಹಾಲು ಮತದ ಹುಲಿ ರಾಯಣ್ಣನೇ ಅಲ್ಲ, ಹಾಲು ಮತದ ಹುಲಿ. ಇದೇ ರೀತಿ ಮದನ್ ಕುಮಾರ್ ಕನವಿ ಕೆಂಗೆತ್ತ ಹುಲಿ ಹಬ್ಬುಲಿ ಜಗ ಮೆಚ್ಚಿದ ಹುಲಿ ಎಂದು ಹಲವಾರು ನಾಮಾಂಕಿತವನ್ನು ಪಡೆದುಕೊಂಡು ದೇವರು ಕೊಟ್ಟ ಆಯುಷ್ಯವನ್ನೇ ಪೂರ್ತಿಗೊಳಿಸದೆ ನಡು ಮಧ್ಯದಲ್ಲಿ ಈ ಸಾಮ್ರಾಜ್ಯವನ್ನು ಕೈಬಿಟ್ಟು ಕೈಲಾಸ ಸೇರಿಕೊಂಡ. ಅದೇ ರೀತಿ ನೀನು ಕೈಲಾಸದೊಡೆಯನಾಗಬೇಕಾದರೆ ನನ್ನನ್ನು ಎದುರು ಹಾಕಿಕೋ ಮಗನೇ. ಲೇ ಪ್ರಶಾಂತ, ಮುಚ್ಚಲೇ ಬಾಯಣ್ಣ. ಮದನ್ ಕುಮಾರ್ ಕಣಿವಿ ಹೆಸರು ಕೇಳಿದರೆ ಈ ಕಲಾವಿದರು ಮೈ ಜುಮ್ ಎನ್ನುವ ಹಾಗೆ ಹುಲಿಯಾಗಿ ಹುಟ್ಟಿದರು, ಹುಲಿಯಾಗಿ ಕೊನೆ ಉಸಿರೆಳೆದರು. ನಿಮ್ಮಂತವರ ಕೆಟ್ಟವರ ಸಂಹಾರ ಮಾಡುವುದಕ್ಕಾಗಿ ಉರಿಗಣ್ಣಿನ ಹುಲಿಯಾಗಿ 21ನೇ ಶತಮಾನದಲ್ಲಿ ರಕ್ತ
ರಾತ್ರಿಯಲ್ಲಿ ಹರಿಸಿ ಹುಟ್ಟಿ ಬಂದೆನಂತೂ ಎದೆ ತಟ್ಟಿ ಎಳೆದಳು ಇದೆ ನನ್ನ ಗುರು ಮದನ್ ಕುಮಾರ್ ಕಣಿವಿ. ಏನಂದೆ? ಜೀವನವನ್ನೇ ಪೂರ್ತಿಗೊಳಿಸದೆ ಕೈಲಾಸ ಸೇರಿಕೊಂಡರೆಂದು ಅಹಂಕಾರದಿಂದ ಬಗಲಿ ಆ ಕತ್ತೆ. ನೀನು ಕೂಡ ಅದೇ ಕೈಲಾಸಕ್ಕೆ ಹೋಗಿ ಮದನ್ ಕುಮಾರ್ ಕಣಿವಿಯ ಪಾದ ಸೇವೆ ಮಾಡು. ಸಾಯಿ ಮಗನೇ, ಹೇಗಾದರೂ ಮಾಡಿ ಇವನ ಕೈಯಿಂದ ಪಾರಾಗಲೇಬೇಕು. ಮುಂದೆ ಪ್ರಸಂಗ ಬಂದಾಗ ನೋಡಿಕೊಳ್ಳುತ್ತೇನೆ. ಬೇಡ, ನನ್ನನ್ನು ಏನೂ ಮಾಡಬೇಡ. ನಾನು ನಿನಗೆ ಯಾವತ್ತೂ ಎದುರು ನಿಲ್ಲಲಾರೆ. ಪ್ರಶಾಂತ, ಪ್ರಶಾಂತ, ರಾಮನ ಸಾಮ್ರಾಜ್ಯವನ್ನು ರೌಡಿ ಸಾಮ್ರಾಜ್ಯನಾಗಿ ಮಾಡಿ ಗುಂಡಾಗಿರಿಗೆ ದಾದಾಗಿರಿಗೆ ಹೆದರಿ ನಡೆಯುತ್ತಿರುವ ಜನರ ಜೊತೆ ಚೆಲ್ಲಾಟಾಡಿಯೇ ಕತ್ತೆ. ನಿನ್ನ ಅಟ್ಟಹಾಸವನ್ನು ಮುರಿದು ನಿನ್ನ ಕೆಟ್ಟ ದೇವನ ಯಮನ ಪಟ್ಟಕ್ಕೆ ಕಟ್ಟದಿದ್ದರೆ ನನ್ನ ಹೆಸರು ಹಾಲು ಮತದ ಹುಲಿ ರಾಯಣ್ಣನೇ ಅಲ್ಲ. ಯಾಕ್ರಿ ಕೂತಿದ್ದೀರಾ? ಬನ್ರಿ, ಊಟ ಮಾಡೋಣ. ಕನಕ, ನನಗೆ ಏಕೋ ಹಸಿವಿನೇ ಆಗುತ್ತಿರಲಿಲ್ಲ. ಅದಕ್ಕೆ ನೀನು ಒಳಗಡೆ ಹೋಗಿ ಊಟ ಮಾಡು. ಏನ್ರಿ ಇದು ನಿಮ್ಮ ಆಟ? ಅಲ್ಲರಿ, 2 ದಿನದ ಹೊತ್ತಾಯ್ತು, ನಾನು ನೋಡ್ತಾ ಇದ್ದೀನಿ. ಊಟಕ್ಕೆ ಕರೆದ್ರೆ ಊಟ ಮಾಡ್ತಾನೆ ಇಲ್ಲ. ಆಕಾಶವೇ ಮೈ ಮೇಲೆ ಕಳಚಿ ಬಿದ್ದವರಂತೆ ಮಾತಾಡ್ತಾ ಇದ್ದೀರಾ. ಏನಾಗಿದೆ ರೀ ನಿಮಗೆ? ಏನಾಗಿದೆ ಎನ್ನುವುದರಲ್ಲಿ ಏನಿದೆ ಕನಕ? ಹೊರಹಾರದ ಬಾಣವನ್ನು ಹೊತ್ತುಕೊಂಡು ಹೋಗಬಾರದ ನೋವು ತಾಳುವ ಶಕ್ತಿ ಇಲ್ಲದಂತಾಗಿದೆ ಕನಕ, ಇಲ್ಲದಂತಾಗಿದೆ. ಯಾವಾಗ ಹೊತ್ತುಕೊಂಡ ಬಾರವನ್ನು ಕೆಳಗಿಳಿಸುತ್ತೇನೆಂಬ ಹಂಬಲ ನನ್ನನ್ನು ಕೊರೆದು ಕತ್ತರಿಸಿ ತಿನ್ನುತ್ತದೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹೌದು ಕನಕ. ವೆಂಕಟರೆಡ್ಡಿ ನನ್ನನ್ನು ಅವನ ಮನೆಗೆ ಕರೆಸಿ ನಿನ್ನ ತಂದೆಯ ಮಾಡಿದ ಸಾಲವನ್ನು ಕೊಟ್ಟು ಹೋಗುವಿಯಾ, ಇಲ್ಲ ಕಟ್ಟಿ ವಸೂಲಿ ಮಾಡಲೆಂದು ಕೆಟ್ಟ ಕೆಟ್ಟ ಮಾತುಗಳನ್ನಾಡಿ ಕಳಿಸಿದ. ಅವನಾಡಿದ ಮಾತು ಮಾಡಿದ ಸಾಲ ಮರಳಿಯವನ ಕೊರಳಿಗೆ ಕಟ್ಟಬೇಕು. ಹೊಟ್ಟೆಯಲ್ಲಿರತಕ್ಕ ಸಿಟ್ಟು ರೊಟ್ಟಿಯಲ್ಲಿ ಇಲ್ಲದಂತಾಗಿದೆ, ರೊಟ್ಟಿಯಲ್ಲಿ ಇಲ್ಲದಂತಾಗಿದೆ. ಏನ್ರಿ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮ ತಂದೆಯವರು ಆ ವೆಂಕಟರೆಡ್ಡಿ ಹತ್ರ ಸಾಲ ಮಾಡ್ತೀರಾ? ಅವರು ಸಾಲ ಮಾಡುವಂತ ವ್ಯಕ್ತಿ ಅಲ್ಲ ನೋಡ್ರಿ. ಅವರು ಉಪವಾಸ ಬಿದ್ರು ಕೂಡ ಮತ್ತೊಬ್ಬರ ಹತ್ರ ಕೈ ಚಾಚುವರಲ್ಲ. ಸಾಲ ಮಾಡೋರಿಗೆ ಬುದ್ಧಿ ಮಾತು ಹೇಳ್ತಾರೆ ಹೊರತು ಅವರೇ ಮತ್ತೊಬ್ಬರ ಹತ್ರ ಕೈ ಚಾಚಿ ಸಾಲ ಮಾಡೋರಲ್ಲ. ಇಲ್ಲ ರೀ, ಅವರು ಸಾಲ ಮಾಡಿದ್ದಾರೆ ಅಂದ್ರೆ ಯಾಕೋ ನನಗೆ ವಿಚಿತ್ರ ಅನಿಸ್ತಾ ಇದೆ. ಹೌದು ಕನಕ, ನನಗೂ ಕೂಡ ಹಾಗೆ ಅನಿಸುತ್ತದೆ. ಸುಳ್ಳಿನ ಸಾಕ್ಷಿಯನ್ನು ಸಾಮ್ರಾಜ್ಯವನ್ನು ಕಟ್ಟಿ
ನೋಡ್ರಿ, ಅದು ನಮ್ಮ ಬೀರನನ್ನು ಅವರ ಮನೆಗೆ ಕಳಿಸಿ ನನ್ನ ತಂದೆ ಯಾತಕ್ಕೋಸ್ಕರ ಸಾಲ ಮಾಡಿದ್ದಾರೆ ಅಂತ ಕೇಳ್ಸೋಣ. ಆಗ ಗೊತ್ತಾಗತ್ತೆ ಅವರ ಸುಳ್ಳಿನ ನಾಟಕ ಏನು ಅಂತ. ಬೇಡ ಕಣಕ್ಕ, ಬೇಡ. ನಮ್ಮ ತಮ್ಮನಿಗೆ ಮಹತ್ವ ನಮ್ಮ ಮಣಿತನದ ಮೇಲೆ ಸಾಲವಿದೆ ಎನ್ನುವುದು ಗೊತ್ತಾಗಬಾರದೆಂದು ಯಾವ ಕಷ್ಟ ಕೊರತೆ ಇಲ್ಲದೆ ಹುಲಿಯಂತೆ ಬೆಳೆಯುವ ನನ್ನ ತಮ್ಮ ಹುಲಿಯಾಗಿ ಜೀವಿಸಬೇಕು ವಿನಃ ಮತ್ತೊಬ್ಬರಿಗೆ ಶರಣೆಂದು ಜೀವಿಸಬಾರದೆಂದು ಇನ್ನೊಂದು ತಿಂಗಳೊಳಗಾಗಿ ನಿಮ್ಮ ಸಾಲವನ್ನೇ ತೀರಿಸುತ್ತೇನೆಂದು ಮಾತು ತೆಗೆದುಕೊಂಡು ಬಂದಿದ್ದೇನೆ ಕಣಕ, ಮಾತು ತೆಗೆದುಕೊಂಡು ಬಂದಿದ್ದೇನೆ. ನೀನೊಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದರೆ ಈಗಿನ ಗಂಡ ಕೊಟ್ಟ ಮಾತು ಉಳಿಸುವುದಕ್ಕೆ ಸಾಧ್ಯ. ಅದೇನಂತ ಹೇಳ್ರಿ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೋಸ್ಕರ ಮಾಡ್ತೇನ್ರಿ. ಏನು ಇಲ್ಲ ಕಣಕ, ನಾವು ಆ ವೆಂಕಟರೆಡ್ಡಿಯವರ ಸಾಲ ಈ ವರ್ಷವೂ ಕೂಡ ಯಾವ ಪೀಕೋ ಕೈಗೆ ಕೊಟ್ಟಿರುವ ಶ್ರೀಮಂತರ ಸಾಲವನ್ನೇ ಹೇಳ್ತಾ ಇದ್ದೀರಾ? ನನ್ನ ತವರ ಮನೆಯವರು ಕೊಟ್ಟ ಬಂಗಾರವನ್ನು ಮಾಡ್ಬೇಕಾ? ಒತ್ತು ಬಂದಾಗ ಕದ್ದ ಕಾಲಾದರೂ ಹಿಡಿದು ನಡೆಸಬೇಕು ಎನ್ನುತ್ತಾರೆ. ಬಿಡದೆ ನಮ್ಮನ್ನು ಬೆನ್ನತ್ತಿ ಕಾಡುತ್ತಿರುವಾಗ ಕಣಕ, ಈ ಬಂಗಾರವೇನು ನಮಗೆ ಮುಖ್ಯವಲ್ಲ. ಮುಂದೆ ನಮ್ಮ ಸಂಸಾರದ ಸ್ಥಿತಿ ಸರಿ ಹೋದ ಮೇಲೆ ನಿನ್ನ ಬಂಗಾರವನ್ನು ಮರಳಿ ಮಾಡಿಸಿಕೊಡುತ್ತೇನೆ ಕಣಕ, ಮರಳಿ ಮಾಡಿಸಿಕೊಡುತ್ತೇನೆ. ಅಣ್ಣ, ಅತ್ತಿಗೆ ಬಾಬಿರಪ್ಪ, ಏಕಣ್ಣ, ಏಕೋ ನಿನ್ನ ಒಡಲ ನುಡಿ ದುಃಖ ದುಮ್ಮಾನದಿಂದ ಹೊರ ಬರ್ತಿದೆಯಲ್ಲ, ಏನಾಯ್ತು ಹೇಳಣ್ಣ. ಇಲ್ಲ ಬೀರಪ್ಪ, ನನಗೇನು ಆಗಿಲ್ಲ. ಸುಳ್ಳು ಹೇಳಬೇಡಣ್ಣ. ನೀನು ನಿನ್ನ ಬೆನ್ನ ಹಿಂದೆ ಹುಟ್ಟಿ ಬಂದ ತಮ್ಮ ನಾನು. ನಿನ್ನ ಮನದ ಕೊರಗು ನನಗೆ ಅರ್ಥವಾಗುವುದಿಲ್ಲೇನನ್ನ. ನಿಜ ಹೇಳಣ್ಣ, ಯಾವ ಕೊರಗು ನಿನ್ನನ್ನು ಕೊರಗುತ್ತಿದೆ? ಆ ನಿನ್ನ ಮನವನ್ನೇ ಕೊರಗು ತಿನ್ನುವ ಹುಳವನ್ನು ನಾನು ಹಿಡಿದು ತಂದು ತುಂಡು ತುಂಡಾಗಿ ಕತ್ತರಿಸಿ ಹಾಕುವೆ. ಹೇಳಣ್ಣ, ಹೇಳು. ಆಕಾಶ, ಏನಾಯ್ತು? ಯಾಕೆ ಮಾಡ್ತಾ ಇದೀಯಾ? ಯಾರಾದ್ರೂ ಏನಾದ್ರು ಅಂದೆ? ಅಮ್ಮ, ಅವರು ನನ್ನನ್ನು ಹೊಡೆದು ಕಳಿಸಿದಾರ ಅಮ್ಮ. ಯಾರೋ ಆಕಾಶ ನಿನ್ನನ್ನು ಹೊಡೆದು ಕಳಿಸಿದವರು? ಮತ್ಯಾರು ಅಲ್ಲ ಚಿಕ್ಕಪ್ಪ, ಆ ವೆಂಕಟರೆಡ್ಡಿಯ ಮನೆತನದವರೇ. ಏನು? ಆ ವೆಂಕಟರೆಡ್ಡಿಯ ಮಣಿತಾಣದವರು ಅವರೇ ಕಪ್ಪಾಗಿ ನನ್ನು ಹೊಡೆದು ಕಳಿಸಿದರು. ನಾವು ಜಾತಿಯಲ್ಲಿ ಸಣ್ಣ ಜಾತಿಯವರೆಂದು ನೀನೇಕೆ ನಮ್ಮ ಪಕ್ಕದಲ್ಲಿ ಕೂತಿದ್ದೆ ಎಂದು ನನ್ನನ್ನು ಹೊಡೆದು ಶಾಲೆಯಿಂದ ಹೊರತಳ್ಳಿದರಪ್ಪ.
ಆಕಾಶ, ನಿನ್ನನ್ನು ಹೊಡೆದ ಶಾಲೆಯಿಂದ ಆತ ತಳ್ಳಿದರ ಒಳಗಿರುವ ಕೊಡ್ಲಿಯನ್ನು ತೆಗೆದುಕೊಂಡು ಬಾ ಆಕಾಶ. ಏನು ಮಾಡುತ್ತಿದ್ದೀಯಾ ನೀನು? ಅಣ್ಣ, ಕುಲ ಕುಲ ಎಂದು ಕುಲಗೆಟ್ಟ ಮಾತನಾಡಿ ನನ್ನ ಮಗನ ಮೇಲೆ ಕೈ ಮಾಡಿ ಕಸಿದ ವೆಂಕಟರೆಡ್ಡಿಯ ಎದೆಗೆ ಮತ್ತು ಕ್ರಾಂತಿಕಾರಿ ರಕ್ತಕಾರಿ ಎಂದು ಬಿರುದಿನ ಹಮ್ಮೀರನಾದ ಈ ನನ್ನ ಕಾಲ ಭೈರವನಿಂದ ಅವರ ರುಂಡವನ್ನು ಚಂಡಾಡಿ ಅವರು ಸಕ್ಕಿದ ದೇಹವನ್ನು ಕಥಕಥನ ಕಡಿದು ಕಂಡ ಕಂಡ ನಾಯಿಗಳಿಗೆ ಹಾಕಿ ಬರುತ್ತೇನನ್ನ. ನಿನಗೆ ಒಂದು ಸ್ವಲ್ಪ ಬುದ್ಧಿ ಆದರೂ ಇದೆಯಾ? ಚಿಕ್ಕವರ ಮಾತು ಕೇಳಿ ಅವರೊಡನೆ ಜಗಕ್ಕೆ ಹೊರಟಿರುವೆಯಲ್ಲ, ನಿನಗೆ ತಲೆ ಕೆಟ್ಟಿಲ್ಲ ತಾನೆ? ಅಪ್ಪ, ಯಾರಪ್ಪ ಚಿಕ್ಕವರು? ನಾನಂತೂ ಚಿಕ್ಕವನು ನಿಜ, ಆದ್ರೆ ಮೊನ್ನೆ ನಿನ್ನನ್ನು ಮನೆಗೆ ಕರೆಸಿಕೊಂಡು ಬಂದು ಹೊಡೆದಾರಲ್ಲ, ಅವಾಗ ನೀನು ಚಿಕ್ಕವನ? ಹೇಳಪ್ಪ, ಹೇಳು. ಆಕಾಶ್, ಏನು ನನ್ನ ಅಣ್ಣನ ಮೇಲೆ ಕೈ ಮಾಡಿ ಕಳಿಸಿದರ? ಅಣ್ಣ ಹೇಳು, ಯಾವ ಕಾರಣಕ್ಕಾಗಿ ನಿನ್ನ ಮೇಲೆ ಕೈ ಮಾಡಿದರು? ಏನಪ್ಪ ಅದು? ಅಣ್ಣ, ಅದು ಇದು ಎಂದು ಅದಕ್ಕೆ ಕಾಲಹರಣ ಮಾಡೋ ಪ್ರಶ್ನೆ ಬೇಡ. ಹುಲಿ ಅಂತ ತಮ್ಮ ಮನೆಯಲ್ಲಿದ್ದರು ನಿನ್ನ ಮೇಲೆ ಕೈ ಮಾಡಿ ಕಳಿಸಿದನೆಂದರೆ ನಾನು ಬದುಕಿದ್ದು ಏನು ಸಾರ್ಥಕಣ್ಣ? ದಂಡಲೆ ಗಂಡ ಚಂಡ ಪ್ರಚಂಡ ಪುಂಡರಿಗೊಬ್ಬ ಗಂಡನಾದ ಈ ಬೀರಪ್ಪ ನನ್ನನ್ನು ಕೆಣಕಿ ಕೈ ಮಾಡಿದನೆಂದರೆ ಅವರನ್ನು ಜೀವಂತ ಹಾಗೆ ಬಿಡಬೇಕಾ? ದರ್ಪದ ದೌರ್ಜನ್ಯದ ಅಟ್ಟಹಾಸದ ಮೇಲೆ ಕೊಂತು ಬಡವರ ಹೊಟ್ಟೆಯ ಮೇಲೆ ಕಾಲಿಟ್ಟು ಮೆರೆದಿರುವ ಶ್ರೀಮಂತ ಕೋಣಗಳನ್ನು ಹೊತ್ತುಕೊಂಡು ಬಂದು ನಿನ್ನ ಪಾದದ ಮೇಲೆ ಕೆಡವಿ ನೀನು ಮೆಟ್ಟಿರುವ ಚಪ್ಪಲಿಂದ ಅವರ ಮುಖಕ್ಕೆ ತಟ್ಟಿ ತಟ್ಟಿ ಹೊಡೆಯದಿದ್ದರೆ ನನ್ನ ಅದರ ಕುರುಬರ ಹಾಲಪ್ಪನ ತಮ್ಮ ಬೀರಪ್ಪನೇ ಅಲ್ಲ. ವೆಂಕಟರೆಡ್ಡಿ, ನೀನು ಪರಮಾತ್ಮನ ಪಾದದ ಮೇಲೆ ಬಿದ್ದು ನನ್ನ ಪ್ರಾಣ ಉಳಿಸಿ ಎಂದು ಬೇಡಿಕೊಂಡರು ಸರಿ. ಆ ಶಿವನಿಗೆ ನಾನು ಸಿಂಹವಾಗಿ ನಿಂತು ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ ಮಗನೇ. ಬರೆದರೆಡ್ಡಿ, ಕಟ್ಟಲು ನಿನ್ನ ಶವದ ಮಡ್ಡಿ. ನಿಂತುಕೋ ಕನಕ, ನಮ್ಮ ಮಣಿತನಕ್ಕೆ ಏನೋ ಕಾದಿದೆ. ಏನು ಯಾಕೆ ಅಷ್ಟೊಂದು ಹೆದರ್ಕೊಳ್ತಾ ಇದ್ದೀರಾ? ಆಗೋದು ಒಮ್ಮೆ ಆಗುತ್ತೆ, ನೀವೇನು ಚಿಂತೆ ಮಾಡ್ಬೇಡಿ, ಬನ್ನಿ ಒಳಗಡೆ ಹೋಗೋಣ. ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ನನ್ನ ವಿಚಾರ ನನ್ನ जिंदगी ये मोहना दिलना कोसी गंगा दिलना कोसी गंगा जिंदगी ये मोहना दिलना हे हे बार बोली
ಏನಾಯ್ತಲೇ ತಾರಾತಿಗಳೇ? ಹುಲಿ ಬಂದತ್ರಪ್ಪ, ಹುಲಿ ಹುಲಿ ನಿಮ್ಮ ಬೇಟೆ ಆಡಾಕ. ತಾರಾತಿಗಳೇ, ಅಂತ ಹುಲಿಗಳೆಲ್ಲ ಈ ವೆಂಕಟರೆಡ್ಡಿಯ ಪಂಜರದಲ್ಲಿ ಬಂದಿಯಾಗಿ ಬಿದ್ದಿವೆ. ಹೇಳು, ಯಾರವನು? ಅವನ ರೀ ಕುರು ಹಾಲಪ್ಪ ಅಂತ ವೀರಪ್ಪ. ಏನು? ಆ ಬೀರ ನನ್ನ ಮನೆ ಕಡೆ ಬರುತ್ತಿದ್ದಾನ? ಪ್ರಶಾಂತ, ಲೇ ಪ್ರಶಾಂತ, ಏನು ಮಾಡಬೇಕು? ಪ್ರಶಾಂತ, ಆ ಬೀರ ನನ್ನ ಮನೆ ಕಡೆ ಬರುತ್ತಿದ್ದಾನಂತೆ. ಅವನು ನನ್ನ ಮನೆಗೆ ಬರುವುದಕ್ಕಿಂತ ಮುಂಚೆ ನೀನು ಅವನ ಹೆಣವನ್ನು ಹಳ್ಳದ ಉಸುಕಿನಲ್ಲಿ ಹೋಗಿ ಹೂತಾಕಿ ಬಂದು ಬಿಡ. ಆಯ್ತು ರೆಡ್ಡಿ ಅವರೇ. ಹೆಣವನ್ನು ಹಳ್ಳದ ಉಸುಕಿನಲ್ಲಿ ಮುಗಿತಿರು ನನ್ನ ಮಕ್ಕಳ. ಅಯ್ಯೋ ಯಪ್ಪ, ಶುರು ಆತ್ರಿ ಅಪ್ಪ, ಇನ್ನು ಮುಂದ ರಕ್ತ ರಾತ್ರಿ. ಇವನ್ನ ಕೈಯಲ್ಲಿನ ಪ್ರಾಣ ಉಸಾಕು ಇವತ್ತೊಂದು ರಾತ್ರಿ. ಯಾರನ್ನು ಕೇಳಿ ವೆಂಕಟರೆಡ್ಡಿ ಮನೆ ಒಳಗೆ ಬಂದಲೇ ಮಗನೇ? ನಿನ್ನ ಆಜ್ಞೆಯನ್ನು ಪಡೆದುಕೊಂಡು ಒಳಗೆ ಬರುವುದಕ್ಕೆ ನೀನೇನು ರಾಷ್ಟ್ರವನ್ನಾಳುವ ರಾಷ್ಟ್ರಪತಿನ ಅಥವಾ ದೇಶವನ್ನಾಳುವ ಪ್ರಧಾನಮಂತ್ರಿನ? ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳೆಲ್ಲ ನನ್ನ ಪಾದದ ಅಡಿ ಎತ್ತಿ ಬಿದ್ದು ನನ್ನ ಪಾದ ಸೇವಕರಾಗಿರುವಾಗ ನೀನೆಂದೇಳಲೇ ಮಗನೇ? ಅರಕ್ಷಣದಲ್ಲಿ ಅರಿದು ಕೊಡುವೆ ನಿನ್ನ ಪ್ರಾಣವನ್ನು. ಹೇಳು, ಯಾವ ಕಾರಣಕ್ಕಾಗಿ ವೆಂಕಟರೆಡ್ಡಿಗೆ ಮನೆಗೆ ಬಂದಲೇ? ಕಳ್ಳನಾಗದೆ ಸುಳ್ಳನಾಗದೆ ಸತ್ಯವಂತ ಸಂಪನ್ನ ಸರ್ದಾರ ಎನಿಸಿಕೊಂಡಿರುವ ನನ್ನನ್ನ ಹಾಲಪ್ಪನ ಮೇಲೆ ಕೈ ಮಾಡಿದ ಆ ನಿಮ್ಮ ಕೈಗಳನ್ನು ಕತ್ತರಿಸಿ ಹಾಕಬೇಕೆಂದು ಬಂದೆ. ಕತ್ತರಿಸಿ ಹಾಕಬೇಕೆಂದು ನಮ್ಮ ಧನವಂತ ರೆಡ್ಡಿಯವರ ಕೈಯನ್ನು ಕತ್ತರಿಸುವುದಕ್ಕೆ ನೀನೇನು ಡಾಲಾಗಿ ಬಂದಿರುವಯ? ಏನು, ನಮ್ಮ ರೆಡ್ಡಿಯವರ ಬಗ್ಗೆ ತಿಳಿಯದ ಬಿಕಾರಿ ಎಂದು ಕೈ ಬಿಟ್ಟರೆ ಲಾಡಿಯಂತೆ ಜಿಗದಾಡಿದೆಯಲ್ಲ. ಈಗಲೇ ನಿನ್ನನ್ನು ಸುಟ್ಟು ಹಾಕು ಬಿಡುವೆ ಮಗನೇ. ಯಾತ್ತರ ಏ ನಾಯಿ, ಹೊಟ್ಟು ಬಾಯಿ, ಹೊಟ್ಟೆ ಬಾಡಿಗೋಸ್ಕರ ಮತ್ತೊಬ್ಬರ ತಟ್ಟೆಯನ್ನು ಬದುಕುತ್ತಿರುವ ನೀನು
ಬಡವರ ಹೊಟ್ಟೆಯ ಮೇಲಿಟ್ಟು ತಿಂದು ತಿಂದು ದೇಹ ಗಟ್ಟಿಯಾಗಿದೆ ಎಂದು ನನ್ನೊಡನೆ ಹೋರಾಡಲು ಬಂದರೆ ಈ ಬೀರನ ಮುಷ್ಟಿ ಹೊರತಕ್ಕೆ ಸಿಕ್ಕು ಪುಡಿ ಪುಡಿಯಾಗಿ ಬೀಳುವುದು ನಿನ್ನ ದೇಹ. ಲೇ ಬೀರ, ವೆಂಕಟರೆಡ್ಡಿ, ಬನ್ನಿ ಇನ್ಸ್ಪೆಕ್ಟರ್, ಇವನೇ ಕಿಲಾಡಿ ನಂಬರ್ 1. ಇದೇ ರೀತಿ ಕೈಯಲ್ಲಿ ಹಿಡಿದುಕೊಂಡು ಹೆದರಿಸಿ ಮನೆಗಳನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾನೆ. ಹೌದು ಸರ್. ಈಗ ನನ್ನನ್ನು ಹೆದರಿಸಿ 1 ಲಕ್ಷ ಹಣ ಕೊಡು ಎಂದು ಕೇಳಿದ. ಕೊಡಲ್ಲ ಅಂದ್ರ ಕೊಲ್ಲಿತೇವ್ ಕಡಿಯಾಕ್ ಬಂದೇನಪ್ಪ ಸಾಹೇಬ. ಈ ಗುಂಡನನ್ನು ಅರೆಸ್ಟ್ ಮಾಡಿ. ವೆಂಕಟರೆಡ್ಡಿ, ಲೇ ನಾರಾಯಣ ರೆಡ್ಡಿ, ನನಗೆ ಡಕಾಯಿತನೆಂದು ಸುಳ್ಳು ಅಪರಾಧ ಸೃಷ್ಟಿಸಿ ಮೋಸದಿಂದ ನನ್ನನ್ನು ಅರೆಸ್ಟ್ ಮಾಡಿಸಿದ್ರಲ್ಲ ಮಕ್ಕಳ. ಆ ನಿಮ್ಮ ಗಂಡು ನರವನ್ನೇ ಕತ್ತರಿಸಿ ಆ ಚಟ್ಟಲ ಕಪ್ಪನ್ನೇ ಮುರಿದು ಹೊರಬರದಿದ್ದರೆ ನನ್ನ ಎದುರು ಹಾಲು ಮತದ ಹೊಟ್ಟೆಯಲ್ಲಿ ಹುಟ್ಟಿದ ಬೀರನೇ ಅಲ್ಲ. ಸರ್, ನನ್ನ ಮಗನನ್ನ ಯಾರೇ ಬೇಲಿ ತೆಗೆದುಕೊಂಡು ಬಂದರೂ ಬಿಡಬೇಡಿ. ಆಯ್ತು ಸರ್, ಬಾರಲ್ಲೇ ಬಾ. ಎಲ್ಲಿದೆ ಅಣ್ಣ, ಹೇಗಿದೆ ಅಣ್ಣ ಈ ನಿನ್ನ ಸೋದರನ ಪ್ಲಾನ್? ಹೆಚ್ಚಿದೆ ಸೋದರ ನಿನ್ನ ಪ್ಲಾನಿಗೆ. ಇನ್ನು ಮುಂದೆ ಈ ಜಗತ್ತಿಗೆ ನಾವೇ ಜಗತ್ ಪ್ರಸಿದ್ಧರು ನಾವೇ. ಆರಾತ್ರಿಗೆ ನಡಿ ಹೋಗೋಣ. ಈಸನ ಪಕ್ಕ ಬಂದ್ರೆ ಪಕ್ಕ ಮುಚ್ಕೊಂಡ್ ಅಡತೆ ಬೀರಿನ ಎದುರಿಗೆ ಪಕ್ಕನ ಬಿಚ್ಚ ಆಕಾಶದಲ್ಲಿ ಲೆಕ್ಕಿಲ್ಲ ಹರಡ್ಕೊಂತ ಕಂಡ ಹೆಣ್ಣು ಹಕ್ಕಿ ಕುಕ್ಕೊಂತ ಅವು ನಡ್ರಿ ಮಾಲ್ ನೋಡುನು. ಕೌದ್ಯಾಗ ಕುಂತು ಚಾದರದ ಕಾಲ್ ಚಾಚಲ್ರಿ. ಕರೆ ಹೇಳ್ತೇನ್ರಿ, ಈ ಮನಸ್ಸು ಅನ್ನೋದು ಬಾಳ ಡೇಂಜರ್ ಐತಿ. ಸಾಲಿ ಕಲಿತು ಶಾನ್ಯವಾಗಿ ನೌಕರಿ ಸೇರ್ಬೇಕನ್ನ ಆಸೆ ಇಟ್ಟಿದ್ದೆ. ಈ ಲವ್ ಅನ್ನೋದು ಗಂಟು ಬದ್ದು ಕುಂತಲ್ಲಿ ಕುಂದಿರ್ಸ್ಕೊಡೋದು, ನಿಂತಲ್ಲಿ ನಿಂದಿರ್ಸ್ಕೊಡೋದು. ಮಲಗಿದ್ರಂತರೂ ಬಗಲಾಗ ಹುಡುಗಿಯರ್ ಬಂದು ಗಲ್ಲಕ್ ಬೆಲ್ಲ ಕೊಟ್ಟಾಗತ್ರಿ. ಯಾವ ವೇಳೆದಾಗ ಆ ಶಿವತಿ ನೋಡ್ಯ ಕಣ್ಣು ಹೊಡಿಬೇಕು ಅನ್ಸುತ್ತ, ಕೈ ಮಾಡಿ ಅನ್ಸುತ್ತ. ಹಿಂಗಾಗಿ ನಮ್ಮ ಸಾಲಿ ಪಡ್ಸಾಲಿ ಆಗೈತ್ರಿ. चलो
ಹಸಿ ಮಸ್ತ್ ಕಾಣತಿ ಹುಡುಗ ಮಸ್ತ್ ಹೂವ ಮುಡಿದಾಳ ಹರಿದಾಳ ಹರಿಶಾಲ ಈ ಪ್ರೀತಿ ಮಧ್ಯರಾತ್ರಿ ಯಾಕೋ ಇನ್ನೂ ನಿದ್ದೆ ಬರಲಿಲ್ಲ ಹಾಗೆ ಜಾತಿ
ಡ್ರೆಸ್ ಬಾರಿ ಹೊಲಿಸಿರಿ ಪುಗ್ಸೆಟ್ಟನ 1500 ರೂಪಾಯಿ ಕೊಟ್ಟಿನಿ ಮತ್ತೆ ಕಳೆದು ಹೋಗಿ ನೋಡು ಇನ್ನ ರೇಟ್ ತಿಂಡಿರ್ಬೇಕಂತೀನಿ ಇದೇನ SSLC ಇನ್ನ ಪಡ್ಸಲ್ ಏನಾತ ನಿನಗ ಬಂದ್ಯಾ ಸೇವಂತಿ ಬಾ ಕರೆ ಹೇಳ್ತೀನಿ ಮರ ಯಾವ ಹುಚ್ಚಿಗೆ ಹೋದ್ರಿ ಈ ಹುಚ್ಚಿಗೆ ಹೋಗ್ಬಂದ್ ನೋಡು ಹುಚ್ಚ ಅದೇ ಹುಚ್ಚ ಅದ ನಿಮ್ಮಂತ ಹುಡುಗಿಯರನ್ನ ಲವ್ ಮಾಡಿ ಹುಚ್ಚಿಗೆ ಅಲ್ಲೋ SSLC ನೀ ಯಾವ್ದ್ರ ಹುಡುಗಿ ಲವ್ ಮಾಡ್ಯಾನ ಮತ್ತೆ ಲವ್ ಮಾಡಕತ್ತಿ ಅಂತ ಕೇಳ್ತಿಯಲ್ಲ ಸೇವಂತಿ ಆ ಹುಡುಗಿ ಸಂಬಂಧ ಊಟ ಇಲ್ಲ ಹುಷಾರಿಲ್ಲ ಕಲಿಯುವ ಸಹಿತ ಕಲ್ಲು ಹಾಕಿ ಜೋಲು ಸೋರ್ಸೋದ್ರಿಂದ ಐತಿ ನನ್ನ ಬಾಳೆ ಅಯ್ಯೋ SSLC ಸಾಲಿ ಕೈ ಹೊಲಸ್ನ್ಯಾಗ ಮಾಡಬಾರ್ದು ನಮ್ಮ ಮನಸ್ಸು ನಾವು ಗಟ್ಟಿಗೆ ಇಟ್ಕೋಬೇಕು ಒಟ್ಟ ಅಂತ ಹೋಗಾಕ್ ಹೋಗ್ಬಾರ್ದು ಅಂದ್ರ ನಾನು ಸಾಲಿ ಕಲಿಬೇಕಂತ ಸೇವಂತಿ ಆದ್ರ ನನ್ನ ಮನಸ್ಸು ಒಟ್ಟ ಹಾಕಿ ಮ್ಯಾಗ ಬಿದ್ದೈತಿ ಒಟ್ಟ ನಿದ್ದಿನ ಹತ್ತೋಲ್ದು ಕಣ್ಣು ಮುಚ್ಚೋದು ಅಷ್ಟ ತಡ ಕನಸ್ನ್ಯಾಗ ಬಂದ ನನ್ನ ಕೈ ಹಿಡ್ಕೊಂಡು ಬಡ ಬಡ ಮಾಡ್ರಿ ಅಂದ್ಲು ಮಾಡ್ಲಿ ಅಂದ ಏನ್ ಮಾಡ್ಲಿ ಅಂದ್ಲು ಡ್ಯಾನ್ಸ್ ರೀ ಡ್ಯಾನ್ಸ್ ಅವ್ನವ್ನ ಹಾಕಿನ ಗೂಡಿ ಇಷ್ಟು ಕುಳಿದ್ರು ಒಟ್ಟೆ ಬೇಸರಿಲ್ಲ ಮತ್ತ ನನ್ನ ಗಪ್ಪನ ಹಿಡ್ಕೊಂಡ ನೋಡಿ SSLC ನಿನ್ನ ಬಿಟ್ಟು ಬದುಕು ಆಸೆ ಅಂತೂ ನನಗಿಲ್ಲ ನೀನೇ ನನ್ನ ಜೀವ ನೀನೇ ನನ್ನ ಹಾಟ ಅಂದ ಹಂಗ ಕೊಟ್ಟಿದ್ದು ಏನ ಎರಡೂ ಕೈಲೇ ನನ್ನ ಮಗ ಗಪ್ಪನ ಹಿಡ್ಕೊಂಡ ತನ್ನ ತುಟಿಗೆ ನನ್ನ ತುಟಿ ಹಚ್ಚಿ ಕೆಲವಿನ ಚಿತ್ತಾರದಾಗ ಅಮೂಲಿ ಹೆಂಗ ಗಣೇಶ ಮುತ್ತು ಕೊಡ್ತಾಳ ಆ ರೀತಿ ತೆಕ್ಕಿ ಬಡ್ಕೊಂಡ್ ಕೊಟ್ಟ ಬಿಟ್ರಿ ಮುತ್ತು ಏನು ನಿನಗ್ ಮುತ್ತು ಕೊಟ್ಲ ನನಗ ಹೌದು ಅಲ್ಲೋ ದೋಸ್ತ ನಿನಗ ಹುಡುಗಿ ಮ್ಯಾಲ ಬಾಳ ಮನಸ್ಸು ಐತ ನಂಗಾತು ಬಾಳ ತಲೆ ಕೆಡ್ಸ್ಕೊಂಡಿ ಅಂದಂಗಾತ ಹುಡುಗಿ ಬಗ್ಗೆ ನೋಡ್ ಸೇವಂತಿ ಆ ಹುಡುಗಿ ಮನೆ ಸೈತಿಲ್ಲ ಆದ್ರ ನನಗ್ ಗೊತ್ತಿಲ್ಲ ನನ್ನ ಮನಸ್ಸು ಮಾತ್ರ ಪೂರ ಅಕ್ಕಿ ಮ್ಯಾಗ ಇಟ್ಟಿನಿ ಒಂದ್ ವೇಳೆ ನಾ ಇಷ್ಟ ಇಲ್ಲ ಅಂತ ಹೇಳಿಲ್ಲ ಅಂದ್ರ ನೀರ್ ಹಾಕೊಂಡ್ ಸಾಯಿಪ್ ರೀತಿ ಬರ್ತೈತಿ ನನಗ ಯಪ್ಪ ಆ ರೀತಿ ಮಾಡ್ತಿ ಆ ಹುಡುಗಿನ ಲವ್ ನೀನ್ ಅಂತಿನ ಬಾಳ ಹಚ್ಕೊಂಡಿ ಅಂದಂಗಾತ್ ನೀ ಆ ಹುಡುಗಿನ ಪ್ರೀತಿ ಮಾಡಿದ್ರ ಹಂಗ ಪ್ರೀತಿ ಮಾಡ್ಬೇಕ ಸೇವಂತಿ ಎಲ್ಲಾರ ನಾಯಿ ಹೆಂಗ ಪ್ರೀತಿ ಮಾಡಿ ಆ ಸಂಧ್ಯಾಗ ಆಸಿ ಈ ಸಂಧ್ಯಾಗ ಆಸಿ ಬರೋದ್ರೊಳಗ ಮರತ್ ತಿರ್ಗಂಗ ಆಗ್ಬಾರ್ದು ಮನಸ್ಸು ಮಾಡೀವಿ ಅಂದ್ಮ್ಯಾಲ ಸತ್ರು ಆಕಿನ ಜೊತೆನ ಸಾಯ್ಬೇಕು ಇದ್ರು ಆಕಿನ ಜೊತೆನ ಇರ್ಬೇಕು ಹಂಗ ನನ್ನ ಪ್ರೀತಿ ಅಲ್ಲ ಇಷ್ಟು ತಲೆ ಕೆಡಿಸೈತ ಅಂದ್ಲ ಆ ಊರಾಗ ನಿನ್ ಹುಡುಗಿ ಯಾವ್ದೈತಪ್ಪ ಅಂತೀನಿ ನಾನು ಮತ್ಯಾರ ನನ್ನ ಚಿನ್ನ ಬಿದ್ದೈತಿ ನಿನ್ ಮ್ಯಾಲ ಕಣ್ಣ ನೀ ಹೂ ಅಂದ್ರ ಆಕೈತಿ ನನ್ನ ಜೀವನ ಪಾವನ ಇಲ್ಲ ಅಂದ್ರ ಹೊಕ್ಕೈತಿ ನನ್ನ ಪ್ರಾಣ ಏನು ನೀನು ನನ್ನ ಮೇಲೆ ಮನಸ್ಸು ಮಾಡಿ ಹೊಗಳಾಡ್ಯ ಹಳೆಲಾಡ್ಯ ಹೋಗ ನನಗೆ ಈ ಪ್ರೀತಿ ಇಷ್ಟ ಇಲ್ಲ ನಾನು ಚೆನ್ನಾಗಿ ನೌಕರಿ ತಗೋಬೇಕಾಗೈತಿ ನನಗೆ ಮನಸ್ಸಿಲ್ಲ ನೀ ಯಾವ್ದ್ರ ಒಂದು ಹುಡುಗಿ ನೋಡಿ ಅದ್ಲ ಲವ್ ಮಾಡ್ಕೊ ನಾನು ಬರ್ತೀನಿ ಉತ್ತರದಿಂದ ನನಗಾಗಿ ಅರಳಿದ ಹೂವೆ ಈಗ ಮಾಡ್ತೀನಿ ನಿನ್ನ ಮೈನ ಕಾವೆ ನೀ ಒಲ್ಲೆ ಅಂದ್ರ ಹೊಕ್ಕೈತಿ ನನ್ನ ಜೀವಿ ಬಾರಿ ನನ್ನ ಅಗಿನಿ ಅಯ್ಯ ನನ್ನ ಮುಗಿನಿ ನಿಮ್ದು ಕರಿ ಬ್ಯೂಟಿ ಹೌದಲ್ರಿ ಹೌದು ನಮ್ ನ್ಯಾಚುರಲ್ ಬ್ಯೂಟಿ ಇನ್ಯಾಗ ಡಿಲಿವರ್ ಆಗಿ ಬಂದ್ ಕುಂಚಿ ಕಟ್ಟಿರ್ತಾರಲ್ಲ ಬಾಣಂತಿಗೆ ನೋಡಿ
ಹುಟ್ಟಿನೊಳಗ ಊರಿಗೆ ಊರಾದರೂ ಇಲ್ಲ. ಚಂದ ಕಡೆ ತಮ್ಮ ಹುಟ್ಟಿನೊಳಗ ಊರಿಗೆ ಊರಾದರೂ ಇಲ್ಲ. ಗಿಲಿಗಿಲಿ ಬೋರಿ ಈಗ ಸಕೆಲ ಕಾಟ ಜಾಗ ಬಾಗಲ ಮುಚ್ಚೈತಿ ಕಿಡಿಕ್ಯಾರ ತೆರೆದೈತಿ ಎಲ್ಲರ ನನ್ನ ಮಗಳು ಕೇಳುವಂತಿ ಮುದುಗಿ ನಡೆದೈತಿ ಬಾಗಿಲಾರ ಮುಚ್ಚೈತಿ ಕಿಡಿಕ್ಯಾರ ತೆರೆದೈತಿ ಎಲ್ಲರ ನನ್ನ ಮಗಳು ಕೇಳುವಂತಿ ಮುದುಗಿ ನಡೆದೈತಿ. ಲೇ ಮಗನ ಮೇಲಕಮ್ಮ ಲೇ ನಿನ್ನೂ ನಮಗ ಸಾಂದ್ ಐತಿ. ಹೌದ ಡೌಕಾರಿ ಸಣ್ಣದಿದ್ರು ಮಾಡಾಕ ಮಾವ ಅವನವನು ಏನು ಹೇಳಕ್ ಆಗೋದು ನನಗೆ. ಮಾಡಾಕ ಭಾರಿ ಇಂಟ್ರೆಸ್ಟ್ ಐತಿ. ಡ್ಯಾನ್ಸ್ ಮಾಡಾಕ ಮಾವ ಒಮ್ಮೆ ಕೈ ಹಿಡ್ಕೊಂಡ್ ಬಿಟ್ರೆ ಹೌದ ಬಿಟ್ಟು ಹೋಗ್ಬಿಡೋಸ್ತ ನಿನ್ನ ಮಗಳನ್ನ. ಹ್ಯಾಂಗ್ ಬಿಟ್ಟಕ್ಕೆಪ್ಪ ಮಗನ ಒಳ್ಳೆ ಸೌತಿಕಾಯಿ ಕಂಡಿದಿ ಅಂತ ತಿನ್ಲಾರ ಬಿಟ್ಟಿಯಾ. ಲೇ ಮಗನ ಇನ್ನೊಂದ್ಸತಿ ಕೈ ಕುಣಿದಾಡಿರ ನಡಿಯುವಂಗ ಎಲ್ಲೂ ಮುರಿಯಂಗ ಓದ್ದೇನೋ ಬಾಳ ಹುಷಾರ ಮಗನ. ಕಾಣತ್ಲೇ ನಿಮಗ ಕೂಸ್ರಿ ಮಾವರ ಅವನವನು ನನಗ ಅವನವನು ಒಳ್ಳೆ ಪೀಸ್ ನಿನ್ನ ಮಗಳು. ಪೀಸಪ್ಪ ಮಗನ ಪೀಸು. ಇಲ್ಲೇ ಪೀಸಿಗೆ ತಂದೆ ಅಂದ್ರ ಮೈಯಾಗಿ ಎಲ್ಲೂ ಮುರಿಯಂಗ ಹೋಯ್ತು. ನೀ ಬಾಳ ಹುಷಾರಿರು ಯಾಕಂದ್ರ ನೀವ್ ಕಳಸ್ ಮಾಡಿ ಮಗನ. ಈ ಹುಡುಗಂತೂ ನನ್ನ ಬರ್ಸಕ್ ತಯಾರ ಗಂಟ ನಾ ಇಲ್ಲಿಂದ ಎಸ್ಕೇಪ್ ಹೋಗದ ಬೇಸಿ. ಹೋಗ್ಲೇ ಮಗನ ಹೋಗು, ಎಲ್ಲಿ ತನಕ ಹೋಗಿ ಹೋಗು. ನಿನ್ನ ಮನೆಗೆ ಬಂದು ಸರಿಯಾಗಿ ಹೇಳಿ ಬರ್ತೀನಿ. ಯಾಕೆ ಸೇವಂತಿ ನಿಮ್ಮ ಅಪ್ಪ ತಿಮ್ಮಾಗೇನಲ್ಲ, ನಿಮ್ಮ ಅಪ್ಪ ಮುದ್ದಿನಾಗೇನಲ್ಲ ಯಾಕ? ಹೌದು, ಯಾವ ಮುದುಕರ ಅವಂಗ ವಾಸನೆ ಮುದುಕಿಯರ್ ವಾಸನೆ ಬರ್ತಿತ್ತಂದ್ರ ಅವನು ಎತ್ತರ ಹಾಕಿದ್ದ. ಬರೇ ಬಂಧನ ಸುಟ್ಟು ಗಂಡೆಗಳ ಜೊತೆನೆ ಐತೆ ಅವ್ನು. ಎಲ್ಲ ಟಚ್ ಆಗಿರ್ಬೇಕಲ್ಲ ಅವ್ನಿಗೆ ಫೋಟೋ ತೆಗೆದ್ರ ಒಂದು ಅವನು ಮಗನ. ನಾನು ಒಲ್ಲೆ ಒಲ್ಲೆ ಅಂದ್ರು ಇವ ನನ್ನ ತೆಕ್ಕಿ ಬಡೋದ್ನು ಯಪ್ಪ. ನಿನ್ನ ತೆಕ್ ಬಿಡದಲ್ಲ ಈ ಮಗ. ಲೇ ನಿನ್ನ ಅವನು ನನ್ನ ಮಗ ತೆಕ್ಕಿ ಬಿಡದಪ್ಪ ಮಾಡ್ ತಡಿ. ನಿನ್ನ ಏನ್ ಮಾಡಂಗಿಲ್ಲ, ಅವನ ನೀನ್ ಹಿಡ್ಕೊಂಡು ಬಾ ಮಾಡ್ತಾನ. ಏನ್ ಮಾಡ್ತೀಯ ಅವನು? ಏನು ಮಾಡದ ಇಲ್ಲ ಬಿಡವ, ಮುಗದ ಬಿಡ. ಇಬ್ರು ರೊಚ್ಚಿಗೆ ಇಲ್ಲ ಆಗ್ಬಿಡಿ. ನಿಮ್ಮ ಅಪ್ಪನ ಫೋನ್ ಹೊಡಿಲಿ ಸದ್ಯ. ನೀನ್ ಅವನು ಬಿಡಕ್ ಚಲೋ ಮಾಡಿದೆ. ಏನೋ ಅದಕ್ಕೆ ಬದ್ಗೆಟ್ಟಿದ್ದೇವೆ. ಗಂಡಸರು ಹೆಂಗಸರು ವ್ಯತ್ಯಾಸ ಗೊತ್ತಿದ್ದಿಲ್ಲ ಮೀಸ್ ಬಂದ. ನಿಮಗ್ ಮೀಸ್ ಬಂದ ಯಪ್ಪ. ನಾ ಬ್ಯಾಡ್ ಅಂದ್ರು ಒಲ್ಲೆಂದ್ರು ನನ್ನ ಮೈಕೈ ಎಲ್ಲ ಈಚಿಗೆ ಆಡಿದ್ನೋ ಯಪ್ಪ. ನಿನ್ನ ಮೈ ಏನ್ ಹೆಚ್ಚಿಗಿಂದ ನಾವು ತಿರ್ಬೋಯ್ತು. ಎಳೆ ಸೌತಿಕಾಂತ ನಮ್ಮ ಮಗ ಮೈ ತಿರ್ಬೋಯ್ತು. ನಮ್ಮ ಇವತ್ತು ಕ್ರಾಸ್ ಮಾಡ್ತಾರೆ ಮಗನ. ಫುಲ್ ಬಿರ್ಸಂಗ ಅಪ್ಪ. ಹೋಗ್ ಒಂದ್ ತಾಸ್ ತಗಡಿ ಸಂಜೆ ತಗೊಂಡೋಗು. ಅವ್ನು ತೊಂದ್ ಏನ್ ಮಾಡ್ಯಾನ? ಬಿರುಸಿದ್ ಮೆತ್ತ ಮಾಡಿ ಕೈ ಬಿಡ್ತಾನ. ಮೆತ್ತಗಾಗೋದು ಅಲ್ಲ ಅದು. ಯಪ್ಪ ಮುಂದ ಮುಂದೊಂದು ಹೋಗಿರಲ್ಲ ಇಬ್ರು ಕೂಡಿ. ಹಂಗಲ್ಲದ ಹಿಂಗ್ ಒದಿಬೇಕು. ನಿಮ್ಗೆ ಯಾಕೆ ಬೇಕದು? ಒದಿ ಹಾ ಒದಿ ಬಾ ಲಕ್ಕಿ ನಿಮ್ಮ ಹೋಗರ ತಿರುಗಾಡ ನನ್ನ ಮಗ ನೀನು. ಹಂಗಲ್ಲದ ನಾನು ಹಿಂಗ್ ತೋರಿಸ್ತೀನಿ ಬೈ. ನಿನಗ್ ತೋರಿಸಿದ್ದ ಅವ್ನ್ ಹೆಟ್ಬೇಕ್ ನೀ. ಬಡಿ ಅಂದ್ರ ಅವನವನಿ ಮೂತ್ ಕೊಟ್ಟಂಗ್ ಮಾಡ್ತಾನ ನಾವು. ನಿಮ್ಗೆ ಯಾಕೆ ಬೇಕದು? ತಿಗ ಮುಚ್ಕೊಂಡೋಗ್ ತಿರ್ಬೋಕಿನ
ಸೇವಂತಿ ಹಾ ಕರೆ ಕರೆ ಹೊಡ್ಯಾಕತ್ತ ನೀ ಮಗ ಹೌದನ ಹಾ ನಾನು ಏನು ಬೇವ್ ಅಲ್ಲ ನೀವ್ ಯಾಕೆ ಹೆಂಗ್ ರೂಪಕತ್ತ ನಾನು ಅವಂಗ ಇನ್ನೂ ಟೆಕ್ನಿಕ್ ಗೊತ್ತಿಲ್ಲ ಅದು ಹೊಡಿಯೋದು ಈ ಹುಡುಗಂತ ನಾನು ಬರ್ಸಕ್ ತಯಾರ ಸುಮ್ಮನೆ ಬೇಸಿ ನಾನು ಬರ್ಲಿ ಸೇವಂತಿ ಏ ಹೋಗೋಕಿನ್ನ ಮುಂಚೆ ನಮ್ಮ ಅಪ್ಪನ ಜೊತೆ ಒಂದ್ ಜಾಗ ಹಾಕ್ಬಿಡು ಅವ ಒಳ ಕುಂತ ಓಕೆ ಬಾ ಸಣ್ಣ ಕೂಸ ಮೋದಿ ಏಟ್ ಮಾರಿ ಪೇಮೆಂಟ್ ಮಾಲಕರು ಕೊಟ್ಟಟ್ಟಿ ದುಡ್ಡು ಯಾರು ನಿಮ್ಮ ಅಪ್ಪ ಕೊಟ್ಟಾಗ ನಮ್ಮ ಅಪ್ಪ ಸತ್ 4 ವರ್ಷ ಆಯ್ತಪ್ಪ ಅವ ಯಾಕೆ ಬರ್ತಾನ ಕುಣ್ಯಾಗಿಂದ ಮಗಳ ಹತ್ತಿರ ಹೋಗಿ ಏನ ಬಾಯಾಗ ಹಲ್ಲಿಲ್ಲ ಮುದುಕಿಯರ್ ಜೊಲ್ ಹೋಳಿ ಒಂದೀಟ್ರು ಕುಣ್ಯಾಕ್ ಬಿಡ್ತೀಯ ನೀನ್ ಹಣೆ ಆಯ್ತು ಕುಣ್ಕೊಳ್ತು ಕುಣ್ಯಾಗ ಇಟ್ಟು ಬರ ಅವನು ಹೆಣ್ಣಾಗಿ ಗಂಟು ಬಿದ್ದಾನು ಸುಳಿ ಮಗ ನಾನು ಈ ಬೀದಿ ಬೀದಿ ತಿರ್ಗ್ಯಾನ ಅಂತ ನನ್ನ ಮಗನ ಕುಣಿರ್ತೇವ ನೋಡ್ ಪಿಕ್ಸಸ್ ಮಗ ಒಟ್ಟ ಬಿಡವಲ್ಲ ನೀವು ಕುಣ್ಯಾಕ ಅದ ತಂಡಿದಿಂದಾಗ ಅವನು ಕಡಿದಿರ್ತಾವಲ್ಲ ನಾಯಿ ಟೈಪ್ ಮಾಡಕ್ತಾನೆ ಹೌದು ಸೇಮ್ ನೀವು ಜುಲಿ ನಾಯಿ ಕಣ್ಣಂಗ್ ಕಂಡಿ ಅದಕ್ಕೆ ನೀನ್ ಕಡೆ ನಾವು ಹೋಳಿ ಮುಂದ ನಡಿಯುವ ನಿಮ್ಮ ಮನಿ ಕಡೆ ಹೋಗು ನಡಿ ಬರೇ ಹೋಗೋದಾತೈತೆ ನಿಂದು ಹೋಳಿ ಅವ್ನು ಕಳಿಸ್ಬಿಡ ಕಡೆ ನಡಿ ಹಂಗಂದ್ರ ಮಾಮ ನೀ ಮುಂದ್ ನಡಿ ನಾ ಅಪ್ಪನ ಜೊತೆ ಒಂದ್ ಸ್ವಲ್ಪ ಮಾತುಕತೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೋಲ ಹೋಗ ಟಾಟಾ ಟಾಟಾ ಆರನ್ನು ಹೋಗ್ಲೇ ಮಗನ ಹೋಗು ಎಲ್ಲಿ ತನಕ ಹೋಗಿ ಹೋಗು ನಿಮ್ ಮನೆಗೆ ಬಂದು ಸರಿಯಾಗಿ ಹೇಳಿ ಬರ್ತೀನಿ ಏನ್ ಹೇಳ ಬರ್ತಿ ಇಲ್ಲೇ ನಿಂದ ಹೇಳೋದಾಗಿಲ್ಲ ಹೇಳ ಬರ್ತಾನ ಬಾರವ ಹೋಗೋಣ ಪಪ್ಪ ಎಷ್ಟೊತ್ತಾತ ಪಪ್ಪ ನೀ ಭೇಟಿ ಆಗ್ಲಾರ್ದ ಇಷ್ಟೊತ್ತನೆ ಯಾ ಆಂಟಿ ಮನೆಗೆ ಹೋಗಿದ್ಯಪ್ಪ ಯಾವ ಅಂಟಿನಾಗಿಲ್ಲವ ಹೋಗು ಮಗನ್ ಹೋಗು ನಾವು ಯಾವ ಸಿಕ್ಕಿಲ್ಲ ನೀನು ನೋಡಿ ಇಬ್ಬರಿಗೆ ಮಗ ಸುಖ ಎಲ್ಲ ಕಲೋಗದನ ಮಾತವ ಹೋಗು ಮಾವ ಬಾಬಾ ಹಂಗಂದ್ರ ಹೋಗೋಣ ನಿನ್ನಂತ ಒಂದೊಂದು ಮಾತು ಒಂದೊಂದು ಮಾತು
ಮಗಳು ಇಲ್ಲ ಒಂದೊಂದು ಮಾತು ನಿನ್ನ ಮಗಳು ಇಲ್ಲ ಒಂದೊಂದು ಮಾತು ನೀನೆಲ್ಲ ಜೀವ ನೀನೆಲ್ಲ ಪ್ರಾಣ ಯಾವ ದೇವರ ಅಲ್ಲ ನಿಮ್ ತಂಡಿಗೆ ಬಡ ಬಡ ಮನೆಗೆ ಹೋಗಿ ಕಸ ಮುಸ್ರಿ ಮಾಡಾಕ್ ಬರಲ್ಲ ನಟ್ ಕುಂತಾರ ನೋಡಿ ಅವ್ರು ಕರುಣಾಮೂರ್ತಿ ಕರುಣಾಸಾಗರ ಈ ಬಡವರ ಕಷ್ಟವನ್ನು ಕೇಳಬಾರ್ದು ಅಂತಾನೆ ಕಿವಿ ಮುಚ್ಕೊಂಡು ಕುಳಿತಿದ್ದೀಯನಪ್ಪ. ಇಲ್ಲದ ಸಾಲವನ್ನು ಹೊತ್ಕೊಂಡು ನನ್ನ ಗಂಡ ದಿನ ದಿನಕ್ಕೂ ಕೊರಗ್ತಾ ಇದ್ದಾನೆ. ಆದಷ್ಟು ಬೇಗ ಈ ನಮ್ಮ ಜೀವಕ್ಕೆ ಯಾವುದೇ ಕಷ್ಟ ಬಾರದಂತೆ ಇಲ್ಲದ ಸಾಲವನ್ನು ಸುಳ್ಳು ಮಾಡಿ ನಮ್ಮನ್ನು ಕೈ ಹಿಡಿದು ಕಾಪಾಡುವಂತ ನಿನ್ನ ಚರಣ ಕಮಲಗಳಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಹಾಲಪ್ಪ ಲೇ ಹಾಲಪ್ಪ ಯಾರು ಯಾರು ನೀವು? ವೆಂಕಟರೆಡ್ಡಿ. ಓಹೋ, ವೆಂಕಟರೆಡ್ಡಿ ಅವರು. ಬನ್ನಿ ರೆಡ್ಡಿ ಅವರೇ. ನಿನ್ನ ಗಂಡ ಮನೆಯಲ್ಲಿ ಇಲ್ಲವೇ? ಇಲ್ಲ ರೆಡ್ಡಿ ಅವರೇ, ನನ್ನ ಗಂಡ ಹೊರಗಡೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ಮೈದುನ ಬೀರಪ್ಪ ನಿಮ್ಮನ್ನು ಕಾಣ್ಬೇಕು ಅಂತ ನಿಮ್ಮ ಮನೆಗೆ ಹೋಗಿದ್ದಾರಲ್ಲ. ನನ್ನ ಮನೆಗೆ ನಿನ್ನ ಮೈದುನ ಬೀರ ನನ್ನ ಮನೆಗೆ ಬಂದಿದ್ದು ನಿಜ. ಆದರೆ ಈ ವೆಂಕಟರೆಡ್ಡಿಯ ಸೆರೆ ಹೋಗಕ್ಕೆ ಸಿಕ್ಕೋ ಸೆರೆಮನಿ ಅತಿಥಿಯಾದ ನಿನ್ನ ಮೈದುನ ಬೀರ. ಅವರೇ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಕನಕ, ಪುಣ್ಣನೆಂದು ಹಾರಾಡಿದ ನಿನ್ನ ಮೈದುನ ಗಂಡು ಗಲಿಯಾದ ನಮ್ಮ ವೆಂಕಟರೆಡ್ಡಿ ಅವರ ಎದುರು ಸೊಡ್ಡೋಡದ ನಿಂತ. ಅದಕ್ಕೆ ಅವನನ್ನು ಕುತಂತ್ರದ ತಂತ್ರಕ್ಕೆ ಅಂತರ್ಜಾಲ ಹೂಡಿ ಸೆರೆಮನಿಗೆ ಅಟ್ಟಿದೆವು. ತಾಯಿ ಕಂಡರ ಈ ತಾಯಿ ಗಂಡನಲ್ಲ ಅಂತ ಚಂದನ ಚೆಲಿವೆರ ಪ್ರಚಂಡ ನಡೆಸುವ ಪ್ರಚಂಡ ಗಂಡು ಇವನು. ಆದ್ರೆ ನಿನ್ನ ಮಾತಿನ ಅರ್ಥ ಏನು? ಅರ್ಥ ನಿನ್ನ ಗಂಡ ನಮ್ಮ ರೆಡ್ಡಿ ಅವರಿಗೆ 1 ಲಕ್ಷ ಹಣ ಕೊಡಬೇಕು. ಅದಲ್ಲದೆ ಲಕ್ಷ ಹಣ ಕೊಟ್ಟರು ನಿನ್ನ ಮೈದುನ ಹೊರಗೆ ಬರಲಾರದಂತ ಕೇಸಿನಲ್ಲಿ ಸಿಕ್ಕಿದ್ದಾನೆ. ಅದಕ್ಕೆ ನೀನು ಅದಕ್ಕೆ ನಾನೇನ್ ಮಾಡ್ಬೇಕು? ನಿನ್ನ ಮೈದುನ ಜೈಲಿಂದ ಹೊರಗಡೆ ಬರಬೇಕಾದರೆ ನಿನ್ನ ಗಂಡ ಹೊತ್ತಿರುವ ಸಾಲದ ಹೊರೆಯನ್ನು ಕೆಳಗಿಳಿಸಬೇಕಾದರೆ ಈ ವೆಂಕಟರೆಡ್ಡಿಯ ಮೇಲೆ ಮನಸ್ಸು ಮಾಡಿ ನಿನ್ನ ಗಂಡನ ಕಣ್ಣು ತಪ್ಪಿಸಿ ನಿತ್ಯ ನಿನ್ನ ದೇಹ ಸುಖ ಅರ್ಪಿಸಬೇಕು. ವೆಂಕಟರೆಡ್ಡಿ, ಏನು ಹೇಳ್ತಾ ಇದೀಯಾ? ಗಂಡನ ಕಣ್ಣು ತಪ್ಪಿಸಿ ನಿನ್ನಂತ ಮಿಂಡನೊಂದಿಗೆ ಸೆರಗ್ ಹಾಕ್ಬೇಕಾ? ಎಲ್ಲೋ ನೀಚ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ಇರ್ದೆ ಹೋದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ ನಮಗೆ ಪರಿಣಾಮದ ಬಗ್ಗೆ ಅರಿವು ನೀಡುವ ನಾರಿ. ಸುಮ್ಮನೆ ನಮ್ಮ ರೆಡ್ಡಿಯವರ ಹೇಳಿದಾಗ ಕೇಳಿದರೆ ಸುಗಮವಾಗಿ ಸಾಗುವುದು ನಿನ್ನ ದಾರಿ. ಇಲ್ಲವಾದರೆ ನಿನ್ನ ಗಂಡ ಮೈದುನಿಗೆ ಬರುವುದು ಗೋರಿ.
ಗೋರಿ ಕಡ್ತೀನಿ ಅಂತ ಆರಿಸ್ಬೇಡಲು ನಾಯಿ. ನನ್ನ ಮೈದುನ ಚಂಡ ಹುಲಿ ಅಪ್ಪಿ ತಪ್ಪಿ ನನ್ನನ್ನು ಮುಟ್ಟಲು ಏನಾದ್ರೂ ಬಂದಿದ್ದೆ ಆದ್ರೆ ಆ ನನ್ನ ಮೈದುನ ಬೀರ ನಿಮ್ಮ ರುಂಡವನ್ನು ಚಂಡಾಡ್ತಾನೆ. ಬೀರಾಯ ಮೈದುನ ಬೀರಾಯ ಕನಕ ಜನಕಿ ಮಾತನಾಡಬೇಡ. ಈ ವೆಂಕಟರೆಡ್ಡಿಯನ್ನು ನನಗೊಪ್ಪಿ ನನ್ನವಳಾದರೆ ನಿನ್ನನ್ನು ಬಂಗಾರದ ಜಿಂಕೆಯಂತೆ ಸಾಕುವೆ. ಒಂದು ವೇಳೆ ನನಗೆ ಎದುರಾಗಿ ವಾದಿಸಿದರೆ ನಿನ್ನ ಮೈದನಿಗೆ ಟಾಟಾ ಕೈದಿ ಎಂದು ಕೇಸು ಬುಕ್ ಮಾಡಿಸಿ ಅವನೊಬ್ಬ ದೇಶದ್ರೋಹಿ ಎಂದು ಅವನಿಗೆ ನೀನು ಹಾಕಿಸಬೇಕಾಗುತ್ತದೆ. ಅದಕ್ಕೆ ಆಸ್ಪದ ಮಾಡಿಕೊಡದೆ ನನ್ನ ಉಸಿರಲ್ಲಿ ಉಸಿರಾಗಿ ಬೆರೆತು ನನ್ನ ರತಿ ಆಗು ಮಾರಲೇ ಬಾ. ಬಿಡೋ ಪಾಪಿ, ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನಿನ್ನ ರುಂಡವನ್ನು ಚಂಡಾಡ್ತಾಳೆ ಕಣೋ ಈ ಕನಕ. ಕನಕ ಕನಕ ನಿನ್ನ ಮೈದುನ ನಮ್ಮ ರುಂಡವನ್ನು ಚಂಡಾಡುತ್ತೇನೆಂದು ಪುಂಡನಂತೆ ಪುಟದಾಡಿ ಕಂಡ ಸೆರೆಮನೆಯ ಬಾಗಿಲನ್ನು ಅಂದಾಗ ನೀನೆಂದರೇನು? ಸುಮ್ಮನೆ ನಮ್ಮಂತ ಶ್ರೀಮಂತರಿಗೆ ಸೆರಗುಹಾಸಿ ಸ್ವರ್ಗ ಸುಖ ಅನುಭವಿಸು ಬಾ. ಏನಂದಲೋ ಕತ್ತೆ, ಅನ್ಯರ ಹೆಚ್ಚಿಗೆ ತಿಂದು ಬೆಳೆದ ನಾಯಿ ನೀನು. ನಿನ್ನಂತವ್ರಿಗೆ ಹೇಗ್ ಗೊತ್ತಾಗಬೇಕು ನನ್ನಂತ ಪತಿವ್ರತೆಯರ ಗುಣ? ನೋಡು, ನನ್ನಂತ ಪತಿವ್ರತೆಗೆ ಒಂದು ಹೆಣ್ಣಿಗೆ ಶೀಲವೇ ಆಸ್ತಿಕನು. ಅಂತ ಶೀಲವನ್ನು ಸೆಳೆಯೋದಕ್ಕೆ ಮುಂದಾಗಿದ್ಯಾದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿ ಕಾಯಬೇಕಾಗುತ್ತದೆ. ಒಂದು ಹೆಣ್ಣಿನಿಂದ ಎಚ್ಚರಿಕೆ. ಕನಕ ಗರತಿ ಎಂದು ತಲೆ ಮೇಲೆ ಸೆರಗೊತ್ತು ತಿರುಗುವ ಗರತಿಯರು ಮತ್ತು ಮುಳುಗಿದರೆ ಸಾಕು. ಗರತಿ ಎಂಬ ಪದವನ್ನೇ ಗಡಿಪಾಯ ಮಾಡಿ ಅಡಿಯಾಗಿ ನಿಂತಿರೋರು ಈ ರಟ್ಟಿಗೆ ಸೆರಗಾಸಲು ಅಂದಾಗ ನೀನೆಂದ್ರೇ ಸೊಕ್ಕಿನ ಹೆಣ್ಣೆ ಮಾರ್ಲೇ ಬಾ. ದೂರ ಸರಿದು ನಿಂತು ಮಾತಾಡೋ ಬಂಡ ಚೂಳೆ ಮಗನೇ. ನನ್ನ ಗಂಡನ ಏನಾದ್ರೂ ಬಂದ್ರೆ ನಿನ್ನ ರುಂಡವನ್ನು ಕತ್ತರಿಸಿ ಆ ರುಂಡಕ್ಕೆ ತನ್ನ ಹರಕು ಚಪ್ಪಲಿನ ಕಟ್ಟಿ ಇಡೀ ಊರ್ ತುಂಬಾ ಮೆರವಣಿಗೆ ಮಾಡ್ತಾರೆ ಕಣೋ. ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ಸೊಕ್ಕಿನ ಹೆಣ್ಣೆ, ಈ ರಟ್ಟಿಯ ರುಂಡವನ್ನು ಕಡಿದು ಒಳಗೆ ಚಪ್ಪಲಿ ಹಾಕುತ್ತೇನೆಂದ ಬಳಿದ ಆ ಬಿಡಾಡಿ ನಿನ್ನ ಗಂಡನೊಬ್ಬ ನರ್ಸತ್ತ ಚಂಡ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಮಾರಲೇ ಸಾಹುಕಾರರೇ, 5 ನಿಮಿಷದಲ್ಲಿ ಆಗುವ ಕೆಲಸಕ್ಕೆ ಇಷ್ಟೇಕೆ ಕಾಲಹರಣ ಮಾಡ್ತಿರುವ್ರಿ? ಇವಳಿಗೆ ಒಳ್ಳೆ ರೀತಿಯಿಂದ ಹೇಳಿದರೆ ಕೇಳುವ ಹೆಣ್ಣಲ್ಲ. ಈ ಹೆಣ್ಣಿನ ಹತ್ತಿರ ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಿ. ನಾನು ಬಾಗಿಲ ಹತ್ತಿರ ನಿಂತಿರುತ್ತೇನೆ. ಯಾರಾದರೂ ಕಾಪಾಡಲು ಬಂದರೆ ಅವರನ್ನು ಕೈಲಾಸಕ್ಕೆ ಕಳಿಸುತ್ತೇನೆ. ಈಡೇರಿಸಿಕೊಳ್ಳಿ ನಿಮ್ಮ ಆಸೆಯನ್ನು. ಹೌದು ಕನಕ, ಇಂದು ನನ್ನ ನಿನ್ನ ಮಧ್ಯ ಯಾರೂ ಇಲ್ಲ. ನಾನೇ ರಾಜ, ನೀನೇ ರಾಣಿ. ನೀನು ನನ್ನವಳಾಗಿ 5 ನಿಮಿಷ ಸುಖ ನೀಡಿದರೆ ಸಾಕು. ನಿನ್ನನ್ನು ನನ್ನ ಶ್ರೀಮಂತಿಕೆಯ ದರ್ಪ ಕೋಟೆಗೆ ನಿನ್ನನ್ನು ಅಧಿಪತಿ ಮಾಡುವೆ. ಯಾರ್ಲೇ ನೀನು? ಭಾರತದಲ್ಲಿ ನಿಮ್ಮಂತ ಬಂಡರ ರುಂಡವನ್ನು ತೆಗೆದು ಪವಿತ್ರರ ಸೆರಗನ್ನು ಮುಟ್ಟಿ ಕೊಬ್ಬೇರಿ ನಿಂತಿರುವ ನಿಮ್ಮ ಕಾಮದ ಕೈಯನ್ನು ಕತ್ತರಿಸಿ ಸರಿಯಾಗಿ ಒದ್ದು ಬುದ್ಧಿ ಕಲಿಸಲು ಬಂದಿರುವ ಶೂರ ರಾವಣಾದಿ ರಾವಣ ಶೂರ ರಾಯನ ಸಮರ ಸಿಂಹ, ಸಾಹಸ ಸಿಂಹ, ರೌಡಿ ಸಿಂಹನೆಂದು ಬಿರುದು ಪಡೆದ ಈ ವೆಂಕಟರೆಡ್ಡಿಗೆ ಒದ್ದು ಬುದ್ಧಿ ಕಲಿಸುತ್ತೇನೆಂದು ಎದೆ ತಟ್ಟಿ ನಿಂತಿರುವೆಯಾ ಮಗನೇ? ನಿನ್ನ ಸಾವಿಗೆ ಸಮಾಧಿ ಕಟ್ಟುವನು ನಾನಾಗದಿದ್ದರೆ ಪ್ರಶಾಂತ, ಏ ಪ್ರಶಾಂತ,
ಹೇಳಿ ರೆಡ್ಡಿ ಅವರೇ, ಏನು ಮಾಡಬೇಕು? ಪ್ರಳಯ ಆಗ್ಲಿ ಅಂತ ಎರಗಿ, ರೋಷ ಆಗ್ಲಿ ಅಂತ ಇವನ ಜೀವಕ್ಕೆ ವಿಘ್ನ ತಂದು ಇವನ ಆತ್ಮದ ಅಂತರಾತ್ಮಕ್ಕೆ ಅಗ್ನಿ ಹಚ್ಚಿ ಭಗ್ನ ಮಾಡಲೇ. ಇದುವರೆಗೆ ನಾವು ಮಾಡಿದ್ದೇ ಮಾರ್ಗವೇ ಅಂತ ನೋಡಿಕೊಂಡು ಬಿದ್ದಿದ್ದ ಈ ಬಡಪಾಯಿ ನನ್ನ ಮಕ್ಕಳು ಎಂದು ನಮಗೆ ಎದುರಾಗಿದ್ದಾರೆಂದರೆ ಇವನನ್ನು ಕೊಲೆ ಮಾಡಿಬಿಡು. ಕೊಲೆ ಲೇ ರೆಡ್ಡಿ, ನಿಮ್ಮಂತವ್ರಿಗೆ ಕೊಲೆ ಮಾಡ ಕಲಿಸಿದ್ದೆ ಕಲೆಗಾರ ರಾಯಣ್ಣ. ಮಾಡದ ತಪ್ಪನ್ನು ಮಾಡಿ ಚಲದಂಕ ಮಲ್ಲನಂತೆ ಬಲವನ್ನು ಕಟ್ಟಿಕೊಂಡು ಈ ಹಾಲು ಮತದ ಹುಲಿ ರಾಯಣ್ಣನಿಗೆ ಎದುರಾಗಿ ನಿಂತಿರಂದರೆ ಈ ರಾಯಣ್ಣನ ಮುಷ್ಟಿಯಿಂದ ಗುದ್ದಿ ನಿಮ್ಮ ಮುಖದ ಫೇಸ್ ಚೇಂಜ್ ಆಗಿ ಯಮನ ಸ್ಥಳಕ್ಕೆ ಟಿಕೆಟ್ ತೆಗೆಸಬೇಕಾಗುತ್ತದೆ. ಜೋಕಾನಿಂದ ಹೋರಾಡಿ ಹೋರಾಡಿ ರಾಯ, ಇವಳ ಮೇಲೆ ಮನಸ್ಸು ಮಾಡಿ ಬಂದ ನಾನು ಹಾಗೆ ಹೊರಟು ಹೋಗಲಿಕ್ಕೆ ಹೇಳಿಯಲ್ಲೇ ಮಗನೇ. ಲೇ ಕನಕ ಬಾರಲೇ ಬಾ. ಲೇ ರಾಜು, ನಿಲ್ಲು ಮಗನೇ. ನಿನ್ನ ಎದೆಯಲ್ಲಿ ತಾಕತ್ತು ಬಲವಿದ್ದರೆ ಈ ರಾಯಣ್ಣನಿಗೆ ಎದೆಗೆ ಎದೆ ಕೊಟ್ಟು ಸಡ್ಡು ಹೊಡೆದು ನಿಲ್ಲು. ಇಲ್ಲ ಅದು ಎಲ್ಲ ಬಿಟ್ಟು ಹೇಡಿಯಂತೆ ಒಂದು ಏನಿನ ಮೇಲೆ ಏರಿ ಹೋದರೆ ಅವಳ ಕಾಲಲ್ಲಿರೋ ಚಪ್ಪಲಿಯನ್ನು ನಿನ್ನ ಕೊರಳಿನಲ್ಲಿ ಹಾಕಿ ಈ ಊರಿನಲ್ಲಿ ಮೆರವಣಿಗೆ ಮಾಡಬೇಕಾಗುತ್ತದೆ. ನೀನೊಂದು ಕಾಮದ ಕತ್ತೆ ಎಂದು. ಕಾಮದ ಕತ್ತೆ ಎಲೆ ಗಟ್ಟಿದೆಂದು ಬಂಡೆಗೆ ಜಜ್ಜಿದರೆ ಎಲೆ ಹೊಡೆಯುವುದಿನ ಬಂಡೆಗೆ ಏನೂ ಆಗಲಾರದು. ಬಟ್ ನೀನು ಈ ವೆಂಕಟರಿಗೆ ಬಾಯಿಗೆ ಬಂದಾಗೆ ಮಾತನಾಡಿದೆಯಲ್ಲ ಮಗನೇ, ನಿನ್ನನ್ನು ಪ್ರಸಂಗ ಬಂದಾಗ ನೋಡಿಕೊಳ್ತಾನೆ. ಪ್ರಶಾಂತ್, ನಡಿ ಹೋಗೋಣ. ಬನ್ನಿ ರೆಡ್ಡಿಯವರೇ, ಮುಂದಿನ ಪ್ರವೇಶದಲ್ಲಿ ಈ ರಾಯಣ್ಣನ ಕಣ್ಣೀರಿನ ಕಥೆಯನ್ನು ಕೇಳಲಿ ಕಲಾಭಿಮಾನಿಗಳ. ರಾಯಣ್ಣ, ನೀನು ನನ್ನ ಪಾಲಿನ ದೇವರು ಕಣಪ್ಪ. ಸರಿಯಾದ ಸಮಯಕ್ಕೆ ಬಂದು ಈ ನಿನ್ನ ಅಕ್ಕನ ಮಾನ ಪ್ರಾಣ ಕಾಪಾಡಿದ ಮಹಾವೀರ ಕಣು ನೀನು. ಅಕ್ಕ, ಮನುಷ್ಯನಿಗೆ ಕಷ್ಟ ಸುಖ ಬರುವುದು ಸ್ವಾಭಾವಿಕ. ಕಷ್ಟದಲ್ಲಿರೋ ಸಹಾಯ ಮಾಡುವುದೇ ಮಾನವನ ಧರ್ಮ. ಬೀರಪ್ಪ ಮನೇಲಿಲ್ಲವೇ? ಏನಂತ ಹೇಳ್ಬೇಕಪ್ಪ? ಆಕಾಶ ನಾನು ವೆಂಕಟರೆಡ್ಡಿ ಅವರು ಬಡ್ದಿದ್ದಾರೆ ಅಂತ ಮನೆಗೆ ಹತ್ಕೊಂತ ಬಂದ. ಅದನ್ನು ಕೇಳಿದ ಬೀರಪ್ಪ ಯಾಕೆ ಹೊಡೆದಿದ್ದಾರೆ ಅಂತ ಕೇಳೋದಕ್ಕೆ ಹೋದ್ರೆ ಇವನೊಬ್ಬ ಡಕಾಯಿತ ಅಂತ ಹೇಳಿ ಪೊಲೀಸರಿಂದ ಸೆರೆಮನೆ ವಾಸಕ್ಕೆ ಕಳಿಸಿದ್ದಾರಂತಪ್ಪ ವೆಂಕಟರೆಡ್ಡಿ ನಾರಾಯಣ ರೆಡ್ಡಿ ಕೂಡಿ. ನಿನಗೆ ಕೈ ಹೇಗಾದ್ರೂ ಮಾಡಿ ನನ್ನ ಮೈದನ ಬೀರಪ್ಪನನ್ನು ಬಿಡಿಸಿಕೊಂಡು ಬಾರಪ್ಪ. ಅದಕ್ಕೆ ಚಿಂತೆ ಮಾಡಬೇಡಕ್ಕ, ನಾನು ಬೀರಪ್ಪನ ಹೋಗಿ ಬಿಡಿಸಿಕೊಂಡು ಬರುತ್ತೇನೆ. ಅನಂತರ ಈ ಬಡ್ಡಿ ಮಕ್ಕಳ ಜೊತೆ ಜಾತಕವನ್ನು ಜಾಲಾಡಿ ಕೊನೆಗೆ ಆಡುವೆ ನಾಂದಿಯನ್ನು. ಅಕ್ಕ, ಇವತ್ತು ಸ್ಟೇಷನ್ಗೆ ಹೋಗಿ ಎಲ್ಲಾ ಸಮಾಚಾರ ತಿಳಿದುಕೊಂಡು ಬರುತ್ತೇನೆ. ಅಲ್ಲಿವರೆಗೂ ನೀವು ಮನೆಯಲ್ಲಿ ಹುಷಾರಾಗಿರಿ. ಆದಷ್ಟು ಬೇಗ ಹೋಗಿ ಬಂದ್ಬಿಡು. ನನ್ನ ಮೈದೂರು ಸುದ್ದಿ ಏನಾಯ್ತು ಅಂತ ತಿಳಿಸು. ಆಯ್ತಕ್ಕ. ಜಯ
ಮಂತ್ರ ಹೊಡೆದು ಕಟ್ಟಿ ಹಾಕಿದೆ ಈ ಹಾಲಿನ ಬಲಿತಾನವನ್ನು. ನಿನ್ನಣ್ಣನ ತಲೆಯ ಮೇಲೆ ಇಲ್ಲದ ಸಾಲವನ್ನು ಹೊರಿಸಿ ನಿನಗೆ ಡಕಾಯಿತನೆಂದು ಅಪವಾದ ಕೊಡಿಸಿ ನಿನ್ನ ಮಗನನ್ನು ಈ ಭೂಲೋಕದಿಂದ ಕಡೆಗಾಣಿಸಿ ನಿನ್ನ ಅನ್ನ ಹತ್ತಿಗೆಯನ್ನು ಮನೆಯಿಂದ ಹೊರಗೆ ಹಾಕಿಸಿ ಆ ಮಳೆಯನ್ನು ನನ್ನ ಹೆಸರಿಗೆ ಬರೆಸಿ ಆಮೇಲೆ ನಿಮ್ಮ ಸಂಸಾರವನ್ನು ಕಣ್ಣೀರಿನಲ್ಲಿ ಕೈ ತೊಳೆಸಿ ಕೊನೆಗೆ ಒಂದು ದಿನ ಮಾಡಿಕೊಳ್ಳುವೆ ಆ ನಿನ್ನತ್ತಿಗೆ ಕನಕನನ್ನು ನನ್ನ ಅರಸಿ ಓ ಹಾಲಿನಂತೆ ಹಲವಾದ ಹಾಲಪ್ಪ ಇತ್ತ ಕಡೆಗೆ ಬರುತ್ತಿದ್ದಾನೆ. ಅವನ ಮನದ ವೇದನೆಯನ್ನು ಮರಿಯಲ್ಲಿ ನಿಂತು ಕೇಳಿಸಿಕೊಳ್ಳಲೇಬೇಕು. ಹೇ ದೇವ, ಜಗದ ರಕ್ಷಕನಾದ ಜಗದೇಶ್ವರಿ, ಬಡವರಾಗಿ ಬದುಕಬಾರದೆನ್ನುವ ಬಯಕೆ ನಿನ್ನದಿದ್ದರೆ ಬಂಡರಾಗಿ ಮಾಡುತ್ತಂದೆ ನಮ್ಮ ಜೀವನವನ್ನು. ಸಾಲವಿಲ್ಲದೆ ಸಾಲವನ್ನು ಹೊತ್ತುಕೊಂಡು ಪಾರ್ವತಿಯ ಪದಕ್ಕೆ ಬೆಲೆ ಕೊಟ್ಟು ಹೆಂಡತಿಯ ಕೊರಳಲ್ಲಿರುವ ಒಡೆಯನ್ನು ಬಿಚ್ಚಿಕೊಂಡು ಸಾಲಗಾರನ ಮಗನಾಗಿ ಬಾಳಬಾರದೆಂದು ಹೇ ಶ್ರೀಮಂತರು ನಿತ್ಯ ಕೊಡುತ್ತಿರುವ ಕಷ್ಟವನ್ನು ಕಾಣದೆಯ ತಂದೆ, ಕಾಣದೆಯ ಯಾವಾಗ ನಿನ್ನ ಕರುಣೆಯ ಹಸ್ತವನ್ನು ತೋರುವಿಯಾ ಎಂದು ಕಾಯುತ್ತಿರುವೆ ತಂದೆ, ಕಾಯುತ್ತಿರುವೆ. ನಿಂತಿರೋ ಯಾರು ನೀವು? ನಾನು ಯಾರಾದರೇನು? ನನ್ನ ಕೈಯಲ್ಲಿರೋ ಒಡವೆಯನ್ನು ಎಲ್ಲಿಂದ ಒಡೆದುಕೊಂಡು ಬಂದಿರುವೆ? ತೆಗೆದುಕೊಂಡು ಬಂದ ನಿಜವಾಗಲು ಹೇಳುತ್ತೇನೆ. ಕಳ್ಳತನ ಮಾಡುವ ಕಳ್ಳ ಮನುಷ್ಯ ನಾನಲ್ಲ. ಇವು ನನ್ನ ಹೆಂಡತಿಯ ಒಡವೆ. ಹೆಂಡತಿಯ ಒಡವೆ? ಏ ಬಡವ, ನೋಡುವುದಕ್ಕೆ ಭಿಕಾರಿ ಅಂತ ಕಾಣುತ್ತಿದ್ಯಾ? ಇಷ್ಟೊಂದು ಒಡವೆಯನ್ನು ನಿನ್ನ ಹೆಂಡತಿ ಹೇಗೆ ತರುತ್ತಾಳೆ? ತಾಯಿ, ಆ ಒಡವೆಯನ್ನು ಹೇಳು, ಯಾರ ಒಡವೆಯೋ? ಅನ್ನ ಸತ್ಯವಾಗಲು ಹೇಳುತ್ತೇನನ್ನ. ಆ ಒಡವೆ ಮಾತ್ರ ನನ್ನ ಹೆಂಡತಿ. ಅವುಗಳನ್ನು ಕಸಿದುಕೊಳ್ಳಬೇಡಿ ಅನ್ನ. ನಮ್ಮ ಒಡವೆಗಳನ್ನು ನಮಗೆ ಕೊಟ್ಟು ಬಿಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕೊಡಬೇಕಾ? ಲೇ ಬಡ್ಡಿ ಮಗನ, ನಿಮ್ಮಂತ ಕಳ್ಳರು ಕರ್ನಾಟಕದಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮಂತ ಶ್ರೀಮಂತರ ಮನೆ ದಿನನಿತ್ಯ ದರೋಡೆ ಆಗುತ್ತಿವೆ. ಈ ಬಂಗಾರ ನಿನ್ನದೆನ್ನುವುದು ನಿಜವಾಗಿದ್ದರೆ ನಾನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿರುತ್ತೇನೆ. ಯಾವುದಾದರೂ ಸಾಕ್ಷಿಯನ್ನು ಕರೆದುಕೊಂಡು ಒಯ್. ಅನ್ನ,
ನಿಂತುಕೊಳ್ಳಿ ಅಣ್ಣ, ನಿಂತುಕೊಳ್ಳಿ. ನಿಮಗೆ ದಯ ಎನ್ನುತ್ತೇನೆ. ಈ ಬಂಗಾರ ಮಾತ್ರ ಹೊಯ್ಯಬೇಡಿ. ಏಕೆಂದರೆ ನಾನು ಈ ಊರ ವೆಂಕಟರೆಡ್ಡಿಯವರಿಗೆ ಸಾಲ ಕೊಡಬೇಕು. ಒಂದು ವೇಳೆ ಇವತ್ತು ನಾನು ಅವರ ಸಾಲ ಕೊಡದಿದ್ದರೆ ನಾಳೆನೇ ನಮ್ಮನ್ನು ಮನೆಯಿಂದ ಹೊರಗಾಕುತ್ತಾರಪ್ಪ. ನಮ್ಮ ಬಂಗಾರವನ್ನು ನಮಗೆ ಕೊಟ್ಟು ಬಿಡಿ. ನಿಮಗೆ ಕೈ ಮುಗಿದು ಕಾಲಿಡಿದು ಬೇಡಿಕೊಳ್ಳುತ್ತೇನೆ. ಹತ್ತು ಕರೆಯುವ ನಟನೆ ಮಾಡಬೇಡ. ನಿನ್ನ ಬಂಗಾರವಾದರೆ ಸ್ಟೇಷನ್ಗೆ ಬಂದು ಒಯ್, ಕಾಲು ಬಿಡು. ಹೇ ದೇವ, ಕಾಣಬೇಕೆಂಬ ಬಯಕೆಯ ಬಂಗಾರವನ್ನು ನಾನು ತಂದು ಶ್ರೀಮಂತರ ಸಾಲವನ್ನು ಹರಿದುಕೊಳ್ಳಬೇಕೆಂದರೆ ಅದು ಮತ್ತೊಬ್ಬರ ಕೈಗೆ ಸುಲುಕಿಸಿ ಮತ್ತೆ ನನ್ನನ್ನು ಸಾಲಗಾರನ ಮಗನಾಗಿ ಉಳಿಸಿದೆಯಾ ತಂದೆ? ಬಿಸುದಿನಿ ಮಾರುತೇಶ್ವರನೇ, ನೀನು ಈ ಜಗತ್ತಿಗೆ ಬೆಳಕಾದ ಮೂರ್ತಿ. ಈ ನಿನ್ನ ಕೀರ್ತಿಯನ್ನು ದಿನನಿತ್ಯ ಹಾಡಿ ಹೋಗುತ್ತಿರುವ ಈ ನಿನ್ನ ಮಗನಿಗೆ ಇಷ್ಟೊಂದು ಕಷ್ಟವಿದ್ದರೆ ನೀನೇಕೆ ಕಣ್ಣು ಮುಚ್ಚಿ ಕೂತಿರುವೆಯಾ ತಂದೆ? ನೀನೇಕೆ ಕಣ್ಣು ಮುಚ್ಚಿ ಕೂತಿರುವೆಯಾ? ಸಾಲ ಹರಿದು ಬಂದಿರ ಹೆಂಡತಿ ಕೇಳಿದರೆ ಅವಳಿಗೆ ಅದು ಹೇಳಲಿ, ಹೇಗೆ ಮುಖವನ್ನು ತೋರಿಸಲಿ? ಇಲ್ಲ ಇಲ್ಲ, ನಾನು ಜೀವದಿಂದ ಬದುಕಬಾರದು. ಒಂದು ವೇಳೆ ನಾನು ಸತ್ತರೆ ಸಾಲಗಾರನ ಮಗನಾಗಿ ಸತ್ತಿದ್ದಾನೆ ಎಂದು ಈ ಸಮಾಜ ಹಿಂದೆ ಮುಂದೆ ಮಾತನಾಡಬಹುದು. ಹಾಗಾದರೆ ನಾನು ಸಾಯಬಾರದು. ಬಂದ ಕಷ್ಟವನ್ನು ಹೆದರಿಸಿ ಈ ಬಂಧನದಲ್ಲಿ ಬಾಳಿ ಬದುಕಲೇಬೇಕು. ಆಹಾ, ಎಷ್ಟೊಂದು ಸುಂದರವಾಗಿದೆ ಈ ಜಗತ್ತು. ಈ ಜಗತ್ತಿನಲ್ಲಿ ಅತ್ಯಂತ ಸುಂದರವಾಗಿ ಕಾಣ್ತಾನೆ ನನ್ನ ರಾಜ. ಅಂದು ನನ್ನನ್ನು ಭೇಟಿಯಾಗಿ ನನ್ನ ಕೈ ಕೊಂಚಿದಾಗ ಅವನ ನೆನಪು ನನ್ನನ್ನು ದಿನ ದಿನ ಕಾಡ್ತದೆ. ಆ ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ. ರಾಜ, ಎಲ್ಲಿದ್ದೀಯ? ಬಾ, ಬೇಗ ಬಂದು ಮುದ್ದಾಡುವೆ. ಮನಸೇ ಮಾಯವಾಗಿದೆ.
ಮಾಯವಾಗಿದೆ. ಮನಸ್ಸೇ ಬೇಡಬೇಕ ನನ್ನ ಮುಗಿನಲ್ಲಿ ಸೇರಿ ನಾನು ಇಷ್ಟೊಂದು ಕಂಡದ್ದು ಕನಸೇನು? ಕನಸು ಕಾಣಬೇಡ ಕನ್ಯಾಮಣಿ, ಇಲ್ಲದವರ ಕನಸನ್ನು ಕಂಡು ಕೈಲಾಸ ಸೇರಬೇಡ. ಯಾರು ನೀವು? ಅಪ್ಪು ಬಾ ಎಂದು ಆತುರಪಟ್ಟು ಆಶೆಯಿಂದ ಕೂಗಿದೆಯಲ್ಲ, ಈ ಭೂಗತನ ಎದೆಗೆ ಬಡಿದು ಎಬ್ಬಿಸಿಕೊಂಡು ಬಂದಿತು ಈ ನದಿಯನ್ನು. ನೀವೇನು? ನಾನೇ ಸೃಷ್ಟಿ, ನಾನೆಂದ ತಕ್ಕ ನಿನ್ನ ಎದೆ ಬಡಿದು ನೀರಾಯಿತ? ಛೇ 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 ಛೇ, ಹಾಗೇನಿಲ್ಲ. ನನ್ನ ಎದೆ ಒಡೆದು ನೀರಾಗುವುದಕ್ಕೆ ನನ್ನ ಎದೆ ಏನು ಐಸಲ್ಲ. ಐಸಲ್ಲ ಸೃಷ್ಟಿ, ನಿನ್ನ ಎದೆ ಎಷ್ಟೇ ಗಟ್ಟಿಯಾಗಿದ್ದರು ಅದನ್ನು ಕರಗಿಸಿ ನೀರಿನಂತೆ ತಿಳುವ ನಾಯಿ ಮಾಡುವ ಪ್ರಚಂಡ ಪ್ರತಾಪಿ ನಾರಾಯಣ ರೆಡ್ಡಿ. ಬಾ ಸೃಷ್ಟಿ, ಇಚ್ಛೆಯಿಂದ ಬಂದು ಮುತ್ತಿಕ್ಕುವ ನನಗೆ. ಕಾಮದ ಕತ್ತೆ, ಎಷ್ಟು ಸಲ ಹೇಳಬೇಕು? ಕಂಡವರ ಹೆಣ್ಣಿಗೆ ಕಣ್ಣು ಹಾಕಿದ್ರೆ ನಿನ್ನ ಕಣ್ಣು ಕೀಳುವವರು ಎಚ್ಚರ ಅಂತ. ಆದರೆ ಹೆಣ್ಣೆ, ಕಂಡ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕುವುದೇ ನನ್ನ ಚಟ. ನಿನ್ನನ್ನು ಬಿಟ್ಟರೆ ನನ್ನ ಹಠ ಎಂದಿಗೂ ಬರಲಾರದು ನಿನಗೆ ಪರಿಪಾಠ. ಬಾ ಸೃಷ್ಟಿ, ಈ ನಾರಾಯಣ ರೆಡ್ಡಿ ಒಡನೆ ಸ್ವರ್ಗ ಸುಖ ಪಡೆಯುವೆ ಬಾ. ಕೈ ಬಿಡೋ ಪಾಪಿ, ನಿನ್ನೊಡಗೂಡಿ ಸ್ವರ್ಗ ಸುಖ ಪಡೆಯೋದಕ್ಕೆ ನಾನೇನು ಹೇಸಿ ಹೆಣ್ಣಲ್ಲ, ನಮ್ಮದು ಹೇಸಿ ವಂಶ ಕೂಡ ಅಲ್ಲ. ಸುಮ್ಮನೆ ನನಗೆ ದಾರಿ ಬಿಟ್ರೆ ಸರಿ. ಮೊದಲೇ ನನ್ನಣ್ಣ ಕ್ರಾಂತಿ ವೀರ, ಈಗ ನೀನು ನನ್ನನ್ನು ಮುಟ್ಟಿದ್ದಲ್ಲ, ನನ್ನ ಜೊತೆ ಮಾತನಾಡಿದ್ದೇನಾದ್ರೂ ನನ್ನ ಅಣ್ಣನಿಗೆ ಗೊತ್ತಾದ್ರೆ ನನ್ನ ಕಚ್ಚ ಕಚ್ಚಿನ ಕಡಿದು ನಾಯಿ ನರಿಗೆ ಹಂಚುತ್ತಾನೆ. ಕಚ ಮಾಂಸವನ್ನು ಸೃಷ್ಟಿ, ನೀನ್ ಹಾಡುವ ಮಾತು ಹೇಡಿಗಳಿಗೆ ಮಾತ್ರ, ನನ್ನಂತ ಸೂರನಿಗಲ್ಲ. ಸೂರನಿಗಲ್ಲ, ಧೈರ್ಯವಂತ ಹಣವಂತ ಕರೆಸಿಕೊಂಡ ನನ್ನಂತ ಸಾರ್ವಭೌಮನ ಮುಂದೆ ನಿನ್ನ ಯಾವ ಲೆಕ್ಕ? ಸೊಮ್ಮನೆ ನಿನ್ನ ಇದ್ದಲೆಂದು ಅಹಂಕರಿಸಿ ನನ್ನ ರುದ್ರ ಪ್ರತಾಪ ಈ ಸಮಾಜದ ಎದುರಿಗೆ ನಿನ್ನ ಶೀಲವನ್ನು ಕಳೆದುಕೊಂಡು ಇದ್ದ ಮರ್ಯಾದೆಯನ್ನು ಕಳೆದುಕೊಳ್ಳಬೇಡ. ಸತ್ತು ಇಲ್ಲದ ಬಂದು ನನ್ನನ್ನು ಸೇರಿ ಈ ಸಮಾಜಕ್ಕೆ ಗೊತ್ತು ಇಲ್ಲದೆ ಎದ್ದು ಹೋಗು. ಎದ್ದು ಹೋಗಿ ನಿನ್ನ ಶೀಲವನ್ನು ಕಾಪಾಡಿಕೋ. ಬಾರಲೇ ಬಾ. ಹೊಲಸು ನಾಯಿ, ಇಂಥ ಮಾತನಾಡಕ್ಕೆ ನಾಚಿಕೆ ಆಗುದಿಲ್ಲ ನಿನ್ನ ಜನ್ಮ. ನಿನ್ನ ಜೊತೆಗೂಡಿ
ಸದ್ದಿಲ್ಲದೆ ಎದ್ದು ಹೋಗುವುದಕ್ಕೆ ನಾನು ಮಾನವಂತರ ಮನೆತನದ ಹೆಣ್ಣು. ನಿನ್ನ ಹಾಗೆ ಮಾನ ಬಿಟ್ಟ ಮನೆತನದ ಗಂಡನು ನಾನು. ಸುಮ್ಮನೆ ನನಗೆ ದಾರಿ ಬಿಟ್ಟರೆ ಸರಿ, ಇಲ್ಲದೆ ಹೋದ್ರೆ ಚಪ್ಪಲಿಂದ ಹೊಡೆದು ಮಾತಾಡ್ಬೇಕಾಗತ್ತೆ. ಎಚ್ಚರ. ಈ ಭೋಗದಲ ಜಗತ್ತಿಗೆ ಪ್ರಸಿದ್ಧಿಯಾಗಿ ನಿನ್ನಂತ ಸಾಕಷ್ಟು ಹೆಣ್ಣಿನ ಸವಿ ಸುಖವನ್ನು ಉಂಟು ಈ ಪ್ರಳಯಾಂತಕನಿಗೆ ಚಪ್ಪಲಿನಿಂದ ಹೊಡೆಯುತ್ತೇನೆ ಎಂದು ನೀರಿನಲ್ಲಿರುವ ಕಪ್ಪೆಯಂತೆ ಗೊರಗುಟ್ಟಿದೆಯಾ ಹಾದರದ ಹೆಣ್ಣೆ. ಈಗಲೇ ನಾನು ನಿನ್ನನ್ನು ಹೊತ್ತುಕೊಂಡು ಹೋಗಿ ನನ್ನ ಅರಮನೆಯ ಮಂಚದ ಮೇಲೆ ನಿನ್ನನ್ನು ಕೆಡವಿ ನಿನ್ನ ಮೈ ಸುಖ ಉಂಡು ಬಾಳೆ ಸಿಪ್ಪೆಯಂತೆ ಬಿಸಾಕದಿದ್ದರೆ ನನ್ನ ಹೆಸರು ರಟ್ಟಿನೇ ಅಲ್ಲ. ಮುಗಿದ್ರೂ ಸುಟ್ಟಿನಿಂದ ಮಾತ್ರ ಇಲ್ಲಿ ಯಾರೋ ಹೆಣ್ಣು ಮಗಳು ಕಿಳಿಚಿದಂತೆ ಆಯ್ತು. ಕಾಪಾಡಿ ಕಾಪಾಡಿ ಎಂದು ಕಿಳಿಚಿದಂತೆ ಆಯ್ತು. ಇಲ್ಲಿ ಯಾರು ಇಲ್ವಲ್ಲ. ಓ, ಅಲ್ಲಿ ಯಾವನೋ ಒಬ್ಬ ದಾಂಡಿಗ ಒಂದು ಹೆಣ್ಣು ಮಗಳನ್ನು ಎಳೆದುಕೊಂಡು ಹೊರಟಿದ್ದಾನೆ. ನಾನು ಅವಳನ್ನು ಕಾಪಾಡಲೇಬೇಕು. ಲೇ ಮಗನೇ ನಿಲ್ಲು. ಲವ್ ಮಾಡಬೇಕಾಗ ಜೀವನದಾಗ ಇದೇನಪ್ಪ ಯಪ್ಪ, ಯಾಕ ಪೇಪರ್ದಾಗ ಏನು ವಿಶೇಷ ಐತ್ರಿ? ಓದ್ ನೋಡು ಅಂತ ತಡ್ರಿ. ಏನೋ ಪೇಪರ್ದಾಗ ಏನೋ ಫೋಟೋ ಹಾಕಿರಲ್ಲ, ನೋಡು ಓದ್ ನೋಡು ಅಂತ ತಡ್ರಿ. ಅವನು ಚಿತ್ರ ನಟಿ ರಾಧಿಕಾ ನೋಡಿನಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯ ಚೆಲ್ಲಾಟ. ಅಲಾ ಮಂತ್ರಿ ಮಾಡಿದೆಲ್ಲ ತಂತ್ರಿ, ಖುಷಿ ಬಿಟ್ಟೆಲ್ಲ ಆ ರಾಧಿಕಾನ ಸಂತಿ. ಎಂತ ಆಫೀಸ್ ಹೊಡೆದನ್ರಿ ಅಪ್ಪ ನಮ್ಮ ಕುಮಾರಸ್ವಾಮಿ. ಮತ್ತೇನು ವಿಶೇಷ ಐತಿ ನೋಡು ತಡ್ರಿ ಓದಿ. ಇಂಗ್ಲೆಂಡ್ ಹುಡುಗಿ ಇಂಡಿಯಾ ಹುಡುಗ ಮೊಬೈಲ್ ನಲ್ಲಿ ಪ್ರೀತಿ ಮಾಡಿ ದಿನನಿತ್ಯ ಮೊಬೈಲ್ ನಲ್ಲಿ ಪ್ರೀತಿಯ ಚೆಲ್ಲಾಟ. ನಾವಿಬ್ಬರು ಕೂಡಿದರೆ ಮದುವೆ, ಇಲ್ಲವಾದರೆ ಸ್ಮಶಾನ ಎಂದು ಇವರ ಹಠ. ಅಡ್ಡಿ ಇಲ್ರಿ ಅಪ್ಪ, ಅಡ್ಡಿ ಇಲ್ಲ, ಮೆಚ್ಚಿಕೊಂಡೆ ನಾನು ಇವರ ಪ್ರೀತಿಗೆ. ಅವನವನು ಈಗಲವ್ರು ಮಾಡ್ತಾರ್ರಿ ಅಪ್ಪ ಕೆಲವಷ್ಟು ಹುಡುಗರು ಪ್ರೀತಿನ. ಒಬ್ಬಗ ಪ್ರಾಣ ಕೊಡ್ತೀನಿ ಅಂತಾಳ, ಮುಂದಕತ್ತ ಹೋಗಿ ಮತ್ತೊಬ್ಬಗ ಜೀವ ಕೊಡ್ತೀನಿ ಅಂತಾಳ. ಮತ್ತ ಆತತ ಹೋಗಿ ಆಡಿ ಹೆಜ್ಜಿ ಮುಂದಕ್ಕಿದನ ನಾನು ಉಸಿರು, ನನ್ನ ಜೀವ, ನನ್ನ ಹಾರ್ಟು ಕೊಡ್ತೀನಿ ಅಂತಾಳ್ರಿ ಅಪ್ಪ. ಈಗ ಅವನು ಇವ್ರಿಗೆ ಎಲ್ಲರಿಗೂ ಮೂರು ಮಂದಿಗೂ ಕೈ ಕೊಟ್ಟ ಲಾಸ್ಟ್ನ್ಯಾಗ ಗಂಡ ಮದುವೆ ಆಗಿ ಗಂಡ ಮನೆಗೆ ಹೋಗಿ ಬಿಡ್ತಾಳ್ರಿ. ಇಂಥ ಪ್ರೀತಿ ಮಾಡಬಾರ್ದ್ರಿ. ಮಾನ್ಯ ಹೆಂಗ ಮಾಡಿ ನಮ್ ದೊಡ್ಡ ಚಿದಿ ಅಂದ 1 ವರ್ಷದಾಗ 3 ಸಲ ಬಿದಿ ಬಂದತ್ರಿ ನಾಯಿ. ಅವನವನು ಅದಕ್ಕ 8 ಗಣ್ಣಾಯಿ ಬಿದಿ ಬಂದವ್. ಅದರಿಂದ 8 ಗಣ್ಣಾಯಿ ಬೆನ್ನತ್ತವ್ರಿ. ಅಂತ ಪ್ರೀತಿ ಮಾಡಬಾರ್ದ್ರಿ. ಏನ್ ಮಾಡಿದ್ರು ಲೈಲಾ ಮಜ್ನನ್ ಅಂತ ಪ್ರೀತಿ ಮಾಡ್ಬೇಕು. ಯಾರನ್ನ ಪ್ರೀತಿ ಮಾಡ್ತೀವಿ ಅವ್ರನ್ನ ಮದುವೆ ಆಗ್ಬೇಕು. ಅಂದ್ರ ಅವ್ರಿಗೂ ಒಂದು ಬೆಲೆ, ಇವ್ರಿಗೂ ಒಂದು ಬೆಲೆ. ನಿನ್ನ ಎಲ್ಲೋ ಕಾಣದಿ ಹೋಗಿ ನನ್ನ ಜೀವ ಕೂಗಿ ಹೋಗಿ ಏಕಾಂಗಿಯಾಗಿ ನಾನು
ನೆಲೆ ಬೆಲೆ ಅಂತ ಅನ್ನಕತ್ತಿಯಲ್ಲ ಯಾಕೆ ಗೊತ್ತಿದ್ದು ಮತ್ತಾರ್ದ ಸೇವಂತಿ ನಿಂದ ನಂದ ಏನದು ಖರೆ ಹೇಳ ಸೇವಂತಿ ಖರೆ ಹೇಳ ಸೇವಂತಿ ನಿನ್ನ ಬೆನ್ನ ಹತ್ತಿ ನನ್ನ ಕಾಲೇಜ್ ಬಿಟ್ಟು ದಿನಾ ನಿಂದ ತಿರುಗಿದ್ರು ಒಂದ್ಸಲ ಮದ್ವಿ ಸುದ್ದಿ ತೆಗ್ದಿಯೇನ ನಂದ ಮದ್ವಿ ಸುದ್ದಿ ನಿಂದ ಯಾರ ಮದುವೆ PUC ನಿಮ್ಮ ಅಮ್ಮಂದು ನಮ್ಮ ಮುತ್ಯಂದ ಹೌದನ ಏ ಮಳ್ಳೇನ ಪುಣ್ಯಾಗ ಮಾಡ್ತೇನೋ ನಿನ್ನ ಮದ್ವಿ ಸುದ್ದಿ ತೆಗಿಲಾರ್ದ ನನ್ನ ಮಂದಿ ಮದ್ವಿ ಸುದ್ದಿ ತೆಗಿಯಾಕ ಸೇವಂತಿ ಇವತ್ತು ಯಾರ ಒಂದ್ ಹೇಳ್ಬಿಡು ನನ್ನ ಮದ್ವಿ ಆಗ್ತೀವೋ ಆಗಲ್ಲ ಅಂತ ನಿನ್ನ ಮದ್ವಿ ಸುದ್ದಿ ಅಯ್ಯಪ್ಪ ಇಂದನ ಮದ್ವಿ ಸುದ್ದಿ PUC ತಗೋರಿ ಅಪ್ಪ ಕ್ವಾಣ ಮುಂದಕ್ಕೆ ಇನ್ನೂರಿ ಬಾರ್ಸ್ದಂಗ ಆತ್ರಿ ಹಳೆ ಏ ಸೇವಂತಿ ನಿನಗೆ ಏನು ಸ್ವಲ್ಪ ಐತಿ ಏನಿಲ್ಲ ಏನದ ಬುದ್ಧಿ ಅಲ್ಲ ಸೇವಂತಿ ನಿನ್ನ ಹತ್ತಿ ದಿನ ನಿನ್ ಹಿಂದೆ ತಿರುಗಿದ್ರ ಇಂಥ ತಂಡ್ಯಾಗ ನಮ್ಮ ತಮ್ಮ ಕುಚ್ಚಿಗಿ ಹಿಚ್ಚಿದಂಗ ಮಾಡ್ತಾನ ನನ್ನ ಪರಿಸ್ಥಿತಿ ಅಂತ ಪರಿಸ್ಥಿತಿ ಬಂದದ್ ನನಗ ಅಲ್ಲ ಇವತ್ತು ಯಾರ ಒಂದ್ ಹೇಳ್ಬಿಡು ನಮ್ಮ ಮದ್ವಿ ನನಗೂ ನಿನ್ನ ಮದುವೆ ಆಗ್ಬೇಕಂತ ಆಸೆ ಐತಿ ಆದ್ರೆ ನಮ್ಮ ಅಪ್ಪನ ಮುಂದೆ ಸುದ್ದಿ ತೆಗಿದ್ರ ಅವನವನ ಕೈಯಾಗ ಬಡ್ಗಿನ ಹೇಳ್ತಾನ ನಮ್ಮ ಅಪ್ಪವ ನಿಮ್ಮ ಅವ್ಗೆ ಹೆಂಗ್ ಗೊತ್ತತೆ ನಿಮ್ಮ ಅಪ್ಪಗ ಮುದಿಯ ನನ್ನ ಮಕ್ಕ ಅವ್ಗೆ ಕೇಳ್ತಿ ಅವೇ ದೊಡ್ಡ ಸೂರ ಸಿಂಧೂರ್ ಲಕ್ಷ್ಮಣ ಹೌದೇನು ನನ್ನ ರಾಜ ನಿನ್ನ ಪ್ರೀತಿ ಐತಿ ತಾಜ ಹಾಗಿದ್ರ ಒಂದು ತಾಸು ಮಾಡು ನೀ ಮಜ್ಜಾ ಹಿಡ್ಕೊ ನನ್ನ ಕೈ ತೆಗಿಬೇಡ ನನ್ನ ಬಾಯಿ ನನ್ನ ಪ್ರೀತಿಗೆ ಮಾಡುವ ಒಂದು ಸೈ ಮತ್ತೆ ಅಲ್ಲ PUC ನಾವ್ ಹಿಂಗ ಕೊಂಡಾಡಿದ್ರ ನಮ್ಮಪ್ಪ ನೋಡಿದ್ರೆ ಏನ್ ಮಾಡ್ದಂತಿನ್ನ ಅವಾಗ ಕೇಳುತ್ತೆ ನಿಮ್ಮ ಅಪ್ಪ ಮುದಿಯ ನನ್ನ ಮಗ್ಗ ಅವೇ ಒಂದ್ ದೊಡ್ಡ ಶಿವ್ರ ಸಿಂಧೂರ್ ಲಕ್ಷ್ಮಣ
ಬಂದ್ ನೋಡು ಕಿಂದರ ಜೋಗಿ. ಯಾಕೆ ಹೇಳ್ತಪ್ಪ ಮಗನ ಏನ್ ದೊಡ್ಡ ಸೂರದಿ ನೋಡಿ ಲೇ ಮಳ್ಳನ ಮಗನ. ನಮಸ್ಕಾರ ರೀ ತರ ತಿಗಡಿಯವ್ರ. ಹೊತ್ತು ಹೊಂಡೂರ್ದಾಗ ಬಂದಿರಲ್ಲ ಯಾಕ ನಮಸ್ಕಾರ. ಈಗ ಬಂದಿಲ್ಲಪ್ಪ ಮಗನ, ನಾ ಬಂದ ಆಳು 50 ಲೇ ಮಗನ. ಬಾಳ ಚಲೋ ಮಾಡಿರಿ ನೋಡ್ರಿ ತರ ತಿಗಡಿಯವ್ರ. ಅವಾಗ ಬರ್ಲಾರ್ದ ಈಗ ಬಂದಿದ್ರಿ ಅಂದ್ರ ಬಾಳ ಎಡವಟ್ ಹಾಕಿತ್ರ ನೀ ಮಾವ. ಏನಪ್ಪ ಮಗನ ಯಾಕ ಮಾವ ಅಂತ ಯಾವಾಗ ಈ ಸಂಬಂಧ? ಆಗ್ಲೇ ಗದಲಿವ ಮಾವ ಮನೆಯಾಗಿಲ್ಲ ಅಂತ ಕೇಳಾಕತ್ತಿದ್ದ. ಹೌದಲ್ಲ ಯವ್ವ, ನೀ ಏನಂದೇವ್ವ? ನಾನು ಬೇಡ ಮಾವಲ್ಲ ಮನಿಗ್ ಬಾಂದೇನವ ಈ ಮಗ್ಗ. ಇಲ್ಲ ಯಪ್ಪ ಇಲ್ಲ, ನಮ್ಮಪ್ಪ ಯಾಕೆ ನಿನಗ ಮಾವ ಅಕ್ಕನ ಅಂತ ನಾ ಕೇಳಿದವನ್ನ. ನಿಮ್ಮ ಅವನು ಕೇಳಿಸಿ ಕೆಲ್ಸನ ಈ ಮಗ ಹಂಗ ಕೇಳ್ದ ಜಾಡ್ಬೇಕಿತ್ತು. ಲೇ ಮಳ್ಳಿ ನಾ ಯಾಕೆ ಕೇಳಿ ನಿನಗ್ ಮಾವ? ಅಲ್ರಿ ತರ ತೆಗಡಿಯವ್ರ ಈಕಿ ಹಾಕಳ್ರಿ. ನನ್ನ ಮಗಳು ನಿಮ್ಮ ಮಗಳ ಗಂಡ ಏನ್ ಹಾಕಣ್ರಿ? ಅಳಿಯ ಕಣ. ಅಳಿಯ ನಿಮ್ಗೆ ಏನಂತ ಕರಿತಾನ್ರಿ? ಮಾವಾರ ಅಂತಾನ. ಅದಕ್ಕ ನಾನು ತರ ತಿಗಡಿಯವ್ರ ನಿಮಗ್ ಮಾವ ಅಂತ. ಯಾವತ್ತಿದ್ರು ಈ ಹೆಕ್ಕಿ ಐತಿಲ್ಲ, ಈ ಹೆಕ್ಕಿ ನಂದಾರಿ ತರ ತಿಗಡಿಯವ್ರ ನಿಮ್ಮ ಗೋಳಿ. ನಾನೇನು ಬರ್ಲ್ರಿ ಅಲ್ಲ ಮಗನ. ಸಣ್ಣ ಒಳದ ಹಿಡಿದ ಮನಿ ಒಳಗ್ ಕಾಡ್ಲಾಕತ್ತಲ್ಲಪ್ಪ ಮಗನ. ಜಾಡ್ ಹೊದ್ದು ಬುದ್ಧಿ ಕಳಿಸ್ತ ನಿನಗ. ನಮಸ್ಕಾರ ತರ ತಿಗಡೋರ. ಯಾರೋ ತಮ್ಮ ಯಾಕ ಹೊರಕತ್ತಿ? ನೀವಿಲ್ಲಿ ನಿಂತಿರಲ್ರಿ ತರ ತೆಗಿಡೋರ. ಹನುಮಂತ ದೇವ್ರ ಗುಡಿ ಮುಂದ ಬಡಗಿ ಹುಡ್ಕೊಂಡ ತಾವ್ ಹುಡ್ಕೊಂಡು ಬಡ್ದಾಡಕತ್ತಾರ. ದೌಡ್ ಬಾ ಅಂತ ಹೇಳ್ಯಾರಿ ರೆಡ್ಡ್ಯಾರ. ಹೌದಾ? ಯಾವ ಮಗಳ ಮೆಲ್ಲಕ್ಕ ಮನಿ ನಾ ರೆಡ್ಡಿಯರ್ಗೆ ಹೋಗಿ ಭೇಟಿಯಾಗಿ ಬರ್ತೀನಿ. ನೀವ್ ಹೋಗ್ರಿ ತರ ತೆಗಿಡೋರ. ನಿಮ್ ಮಗಳನ್ನ ಹುಷಾರ್ದ ಕರ್ಕೊಂಡ್ ಹೋಗಿ ನಮ್ಮ ಬಾಳೆ ತೋಟದಾಗ ಹಳದ ದಂಡಿಗೆ ಹಾಕಿ ಗಜಮ ಮಾಡಿ ಕೈ ನಾ ಮಾಡ್ತೇನೆ ನೀ ಮಾಡ್ತೇನೆ ನೋಡು. ನಾನ ಮಾಡೋದು ಮಾಡಕ್ ಕುರ್ಕಾಲೆ ಹೊತ್ತುಕೊಂಡು ಹೋಗ್ಬಿಡಪ್ಪ ಮಗನ. ಲೇ ಮಳ್ಳ ನನ್ನ ಮಗಳು ಮನೆ ಹೊತ್ತುಕೊಂಡು ಹೋಗ್ಬಿಡಪ್ಪ ಮಗನ. ಮ್ಯಾಲ್ಕ ಹೋಗಿ ಸರಿಯಾಗಿ ಕಳಿಸಿ ಬರಪ್ಪ. ನೀರ ಕುಡಿ. ನಾ ರೆಡ್ಡಿಯರ್ಗೆ ಭೇಟಿಯಾಗಿ ಬರ್ತೀನಿ. ಹೋಗಿ ಬಾಯಪ್ಪ. ಅಲ್ಲಿ ಲೇಸ ಸೆಲ್ಫಿ ಯಾರು ಗುದ್ದಾಡ್ತಾರ ಸೇವಂತಿ? ನೀನು ಬಿಟ್ಟು ಕಳ್ಸಾಕ್ ಮಾಡಿನಿಯ ಮುದಿಯಾನ ನಮ್ಮ ಗಡಿಯ. ಮೊದಲ ಹಿಮಾಲರ ನುಂಗು ಇಲ್ಲ ಉಗುಳ್ಯಾರ ಉಗುಳದನ. 5 ರೂಪಾಯಿ ಹಿಮಾಲ ಎಷ್ಟ ಆಗ್ಬಾರ್ದಂತ ಮನೆ ಕತ್ತನ ಮತ್ತ ಕೂರ್ತಾನ ಮತ್ತಲ್ಲಿ ಕೂರ್ತಾನ. ನೀನು ಬಿಟ್ಟು ಕಳ್ಸಾಕ್ ಮಾಡಿನಿ ಮುದಿಯಾನ ನಮ್ಮ ಗಡಿಯ. ನಿನ್ನ ಚಿಂತ್ಯಾಗ ಸ್ವರಿಗೆ ಸಣ್ಣಾದ ಈ ಹುಡುಗನ ಕೈ ಹಿಡಿದು ಹುರುಪಿನಿಂದ ಹಾಡುವಾಗ ನನ್ನ ಮನಸ್ಸು ಮಲ್ಲಿಗೆ. ನೀನು ಅದಿ ಬಾರಿ ಹೊಡೆದೆಲ್ಲ ಲಡ್ಕಿ ಚಾನ್ಸ್. ಮತ್ತೆ ತರ ಮಾಡ್ತಿ ಹಂಗಂದ್ರ ಮತ್ತೆ ಹುಡ್ಕೋರಿ ಕೈ ಕರಿಕಂಬಳಿ
ಇನ್ನೊಂದು ನಿನಗೇನು ಕುದುರೆ ಜಾಟ ಅಂತ ಒನ್ಸ್ ಮೋರ್ ಹಿಂಗಂತಲ್ಲೇ ನಾ ಏನೋ ತಂಡೆ ಪೀಡ್ಸ್ಕಿನ ಬಳಿ ಮಾಡಿದ್ದೆ ಸಾಹೇಬ ಇನ್ನೊಂದು ತಿಂಡಿಲಿ ಹಾಕಿಬಿಡಿ ಸಾಕು. ಫೀಲಿಂಗ್ ಈ ಕಡೆ ಇನ್ನೊಂದು ತಿಂಡಿಲಿ ಲವ್ ಫೀಲಿಂಗ್ ಮಾಡೋಣ ಖಾತ್ರಿ ಬರದೆ ಗಣೀರಾಗಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರದೆ ಗಣೀರಾಗಿ ಹೋಳಿ ಮೈಕ ಹಸಿಗೆ ಅದು ಹೊಡ್ತದೆ ಅಂದ ಮಾಮಂದ ಈಗ ಹತ್ತತ್ತಲ್ಲ ಅದಕ್ಕದು ಆರನ್ನು 6 ನಿನ್ ಲವರ್ ಯಾರು ಯಾವ